ನಮಸ್ಕಾರ ವೀಕ್ಷಕರೇ, ಸ್ವಚ್ಛ ಭಾರತ ಅಭಿಯಾನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಚಾರ ವೈಯಕ್ತಿಕ ಶುಚಿತ್ವ ಮತ್ತು ಆರೋಗ್ಯ. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ದೇಹ ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹೀಗಾಗಿ ಈ ವೈಯಕ್ತಿಕ ಶುಚಿತ್ವದಿಂದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು, ಜೊತೆಗೆ ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಗಳಿಗೆ ಯಾವ ರೀತಿ ದೇಹವನ್ನು ಶುದ್ಧಿಯಾಗಿಟ್ಕೊಳ್ಳೋದು, ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಆರೋಗ್ಯ ತಜ್ಞರಾಗಿರುವಂಥ ಡಾಕ್ಟರ್ ಪೂರ್ವ HC ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದೇ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಚ್ಛತೆ ಎನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕೇಳಿಬರ್ತಾ ಇರುವಂಥ ಪದ. ಎಲ್ಲ ವಿಚಾರದಲ್ಲೂ ಸ್ವಚ್ಛತೆ ಬೇಕು. ನಮ್ಮ ದೇಹದಲ್ಲಿ ಸ್ವಚ್ಛತೆ ಇರಬೇಕು, ಮನೆ ಸ್ವಚ್ಛವಾಗಿರಬೇಕು, ಎಲ್ಲವೂ ಸ್ವಚ್ಛವಾಗಿದ್ದರೆ, ನಮ್ಮ ಪರಿಸರ ಸ್ವಚ್ಛವಾಗಿದ್ದರೆ ದೇಶ ಕೂಡ ಸ್ವಚ್ಛತೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಈ ಸ್ವಚ್ಛತೆ ಬಗ್ಗೆ ನೀವು ಮಾತನಾಡೋದಾದ್ರೆ ಮೆಡಿಕಲ್ ಸ್ವಚ್ಛತೆ ಅಂತಂದರೆ ಏನು ಮೇಡಮ್? ಸ್ವಚ್ಛತೆ ಅಂದರೆ ನೀವು ಹೇಳ್ದಂಗೆ ನಮ್ಮ ಮೈ ಹಾಗೂ ಮನಸ್ಸು ಎರಡನ್ನು ಶುದ್ಧವಾಗಿ ಇಟ್ಕೊಳ್ಳುವಂಥದ್ದೇ ಸ್ವಚ್ಛತೆ. ಸೊ ಸ್ವಚ್ಛತೆಯಿಂದ ಇದ್ದರೆ ಆದಷ್ಟು ಆರೋಗ್ಯನೂ ನಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಆರೋಗ್ಯ ಬೆಟರ್ ಆಗಿರುತ್ತೆ ಲೈಫಲ್ಲಿ. ಸೊ ಕಾಯಿಲೆ ಆ ಥರ ಬರೋ ಅಂಥದ್ದು ಕಡಿಮೆ ಆಗುತ್ತೆ. ಸೊ ಸ್ವಚ್ಛತೆ ಅಂದರೆ ಬರೀ ನಮ್ಮ ಬಾಡಿ ಅಥವಾ ಮೈ ಅಂತಲೇ ಅಲ್ಲ, ನಮ್ಮ ಅಕ್ಕಪಕ್ಕ ಜಾಗನ ನಾವು ಯಾವಾಗ ಶುದ್ಧವಾಗಿ ಇಟ್ಕೊಳ್ತೀವೋ ಅದರಿಂದನೂ ನಮಗೆ ಸ್ವಚ್ಛತೆ ಇಂಪಾರ್ಟೆನ್ಸ್ ಇರುತ್ತೆ, ಆರೋಗ್ಯಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ಈಗ ವೈಯಕ್ತಿಕ ಸ್ವಚ್ಛತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ವೈಯಕ್ತಿಕವಾಗಿ ನಾವು ಸ್ವಚ್ಛತೆ ಅಂತಂದರೆ ಏನು ಕರಿಬೋದು? ಯಾವ ರೀತಿ ನಮ್ಮ ದೇಹವನ್ನು ನಾವು ಶುದ್ಧಿಯಾಗಿ ಇಟ್ಕೊಳ್ಬೇಕು ಅಂತ? ಶುದ್ಧಿ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಂಗೆ ದಿನ ಸ್ನಾನ ಮಾಡಬೇಕು. ಅವರು ಹೊರಗೆ ಓಡಾಡಿ ಬಂದ ಮೇಲೆ ಕಾಲನ್ನ ತೊಳ್ಕೊಳ್ಳೋದಾಗಲಿ, ಕೈನ ತೊಳ್ಕೊಳ್ಳೋದಾಗಲಿ, ಅದರಲ್ಲೂ ಇವಾಗಿನ ಕೋವಿಡ್ ಸೀಸನಲ್ಲಿ ಆದಷ್ಟು ಕೈ ತೊಳ್ಕೊಳ್ಳೋದಕ್ಕೆ ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ. ಸೊ ಆದಷ್ಟು ಹೊರಗೆ ಹೋಗಿ ಬಂದಾಗ ಕೈಗಳನ್ನ ತೊಳ್ಕೊಳ್ಳೋದು, ಮನೆ ಒಳಗೆ ಆದಷ್ಟು ಧೂಳು ಅಥವಾ ಕಸ ಇರೋದನ್ನ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ಯಾಕಂದರೆ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ, ಮಕ್ಕಳೆಲ್ಲ ನೆಲದಲ್ಲೇ ಆದಷ್ಟು ಆಟ ಆಡೋದು ಅಥವಾ ವಸ್ತುಗಳನ್ನ ಮುಟ್ಟಿ ಆಟ ಆಡೋದೆಲ್ಲ ಜಾಸ್ತಿ. ಸೊ ಅಂಥವರಿಗೆ ಆರೋಗ್ಯದಲ್ಲಿ ಏನು ಪ್ರಾಬ್ಲಮ್ ಬರದೇ ಇರೋದಕ್ಕೆ ಆದಷ್ಟು ಸ್ವಚ್ಛತೆಯಾಗಿರೋದು ಬೆಟರ್. ಓಕೆ ಮೇಡಮ್, ಈಗ ಮನೆಯಲ್ಲಿ ಹೆಚ್ಚಾಗಿ ವಯಸ್ಸಾದವರು ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಡಯಾಬಿಟಿಕ್ ಪೇಷಂಟ್ಗಳು ಜಾಸ್ತಿ ಇರ್ತಾರೆ. ಅವರಿಗೆ ಸ್ವಚ್ಛತೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಡಯಾಬಿಟಿಕ್ ಪೇಷಂಟ್ಸಲ್ಲಿ ಏನಾಗುತ್ತೆ, ಶುಗರ್ಸ್ ಯಾವಾಗಲೂ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಶುಗರ್ಸ್ ಜಾಸ್ತಿ ಇದೆ ಅನ್ನುವಾಗ, ಇವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದು ಸಕ್ಕರೆ ಎಲ್ಲರೂ ನೆಲದಲ್ಲಿ ಬಿದ್ದಿದ್ರೆ ಹೇಗೆ ಇರುವೆ ಎಲ್ಲ ಹೋಗಿ ಅದರ ಹತ್ರ ಗುಂಪು ಮಾಡ್ಕೊಳ್ಳುತ್ತೋ, ಅದೇ ಥರ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಎಲ್ಲರೂ ಒಂದ್ಸತಿ ಬಾಡಿಯಲ್ಲಿ ಗಾಯ ಆದರೆ ಅದಕ್ಕೆ ಗಾಳಿಯಲ್ಲಿ ಇರೋವಂಥ ರೋಗಾಣುಗಳೆಲ್ಲ ಬಂದು ಹೋಗಿ ಕೂತ್ಕೊಳ್ಳೋ ಅಂಥದ್ದು, ಗಾಯನ ಇನ್ನೂ ಹೆಚ್ಚು ಜಾಸ್ತಿ ಮಾಡುವಂಥದ್ದು ಒಂದು ಕಾರಣ ಇರುತ್ತೆ. ಜೊತೆಗೆ ಅವ್ರಿಗೆ ಬೇರೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಬೇರೆ ಕಾಯಿಲೆಗಳಿದ್ದವ್ರಿಗೆ ಅದು ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಓಕೆ ಮೇಡಮ್, ಈಗ ಹೇಳಿದರೆ ವೈಯಕ್ತಿಕ ಸ್ವಚ್ಛತೆ ಅಂತಂದರೆ ಒಂದು ಕೈ ಮತ್ತು ನಾವು ಕಾಲುಗಳನ್ನು ಶುದ್ಧವಾಗಿಟ್ಕೊಳ್ಳೋದು. ಈಗ ಹೆಚ್ಚಾಗಿ ಕಾಲುಗಳಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ನಮ್ಮ ಕಾಲುಗಳು ಶುದ್ಧವಾಗಿದ್ದರೆ ನಮ್ಮ ಮನೆ ಶುದ್ಧವಾಗಿರುತ್ತೆ, ಹೊರಗಿನಿಂದ ಬರುವಂಥ ಯಾವುದೇ ಒಂದು ಗಲೀಜು ನಮ್ಮ ಮನೆಯೊಳಗೆ ಬರೋದಿಲ್ಲ. ಸೊ ಫುಡ್ಗಳನ್ನು ನಾವು ಹೇಗೆ, ನಮ್ಮ ಪಾದಗಳನ್ನು ಹೇಗೆ ನಾವು ಸ್ವಚ್ಛವಾಗಿಟ್ಕೊಳ್ಳೋದು, ಅದರಿಂದ ಡಯಾಬಿಟಿಕ್ ಪೇಷಂಟ್ಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ? ಡಯಾಬಿಟಿಸ್ ಅಂತ ಬಂದಾಗ ಸುಮಾರು ಆರ್ಗನ್ಗಳು ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ. ಅದರಲ್ಲೂ ಮೇಯ್ನಾಗಿ ಹಾರ್ಟ್, ಕಿಡ್ನಿ, ಸ್ಟ್ರೋಕ್ ಆಗೋದಾಗಿರಲಿ, ಬ್ರೈನಿಗೆ ಎಫೆಕ್ಟ್ ಆಗೋದು, ಎಲ್ಲ ಬೇರೆ ಬೇರೆ ಥರದ ಕಾಯಿಲೆ ಆಗುತ್ತೆ. ಬಟ್ ಕಾಲಿಗೂ ತೊಂದರೆ ಆಗುತ್ತೆ ಡಯಾಬಿಟಿಸಿಂದ ಅಂತ ತುಂಬ ಕಡಿಮೆ ಜನ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು. ಕಾಲಿನ ಬಗ್ಗೆ ಕೇರ್ ತಗೊಳ್ಳೋದು ತುಂಬ ಕಡಿಮೆ. ಸೊ ಕಾಲು ಅಂತ ಬಂದಾಗ, ಪಾದ ಅಂತ ಬಂದಾಗ ನಮ್ಮ ಪೂರ್ವಜ ಕಾಲದಿಂದನೂ ಇದೆ, ಕಾಲಿಗೆ ವಿಶೇಷವಾದ ಒಂದು ಸ್ಥಾನನ ಕೊಟ್ಟಿದ್ದಾರೆ. ಗುರು ಹಿರಿಯರಾಗಲಿ ಅಥವಾ ಯಾರು ಹೊರಗಿಂದ ಬಂದಾಗಲಿ ಫಸ್ಟು ಕಾಲಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೊಳ್ಳೋವಂಥದ್ದು ಮೊದಲಿಂದ ಬಂದಿರೋವಂಥ ಪದ್ಧತಿ. ಇವಾಗಿನ ಕಾಲದಲ್ಲಿ ಆ ಪದ್ಧತಿ ಅದು ಕಡಿಮೆ ಆಗ್ತಾ ಬರ್ತಾ ಇದೆ.
ಅದೇ ಥರ ಹಿಂದೆ ಅವರು ಹೊರಗಿಂದ ಓಡಾಡಿ ಬಂದಾಗ ಮನೆ ಹೊರಗೇನೆ ಒಂದು ಪಾತ್ರೆಯಲ್ಲಿ ಅಥವಾ ಬಕೆಟಲ್ಲಿ ನೀರು ಇಡ್ತಾ ಇದ್ರು. ಸೊ ಯಾಕೆ ಅಂದರೆ ಹೊರಗೆಲ್ಲ ಓಡಾಡಿ ಬಂದಿರೋ ಅಂಥ ಕ್ರಿಮಿ ಕೀಟಾಣುಗಳು ಏನು ಅವರ ಕಾಲಲ್ಲಿ ಇರುತ್ತೆ ಅದನ್ನ ಫಸ್ಟ್ ತೊಳೆದು ಹೊರಗೆ ಹಾಕಿ ಮನೆ ಒಳಗೆ ಶುದ್ಧವಾಗಿ ಬರಲಿ ಅಂತ ಮೊದಲಿಂದ ಇಡ್ತಾ ಇದ್ರು. ಇವಾಗಿನ ಕಾಲದಲ್ಲಿ ಎಲ್ಲ ಶೂಸ್ ಹಾಕಿ ಓಡಾಡೋ ಅಂಥದ್ದು, ಮನೆ ಒಳಗೂ ಚಪ್ಪಲಿ ಹಾಕಿ ಓಡಾಡೋ ಅಂಥದ್ದೆಲ್ಲ ಅಭ್ಯಾಸಗಳು ಶುರು ಆಗಿದೆ. ಸೊ ಹೊರಗೆ ಹೋಗಿ ಬಂದಿರೋ ಅಂಥ ಕ್ರಿಮಿ ಕೀಟಾಣುಗಳು ಏನಿರುತ್ತೆ ಅದೆಲ್ಲ ಮನೆ ಒಳಗೂ ಅವ್ರು ತಗೊಂಡು ಬರ್ತಾರೆ. ಸೊ ಅದರಿಂದ ಕಾಯಿಲೆಗಳು ಹರಡುವಂಥದ್ದು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಓಕೆ, ಮತ್ತಷ್ಟು ಮಾತನಾಡೋಣ. ಹಾಗೆ ವೀಕ್ಷಕರೇ, ಈ ಸ್ವಚ್ಛತೆಯ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾರೆ. ಹಾಗೆ ಡಾಕ್ಟರ್, ನೀವು ಹೇಳಿದ್ರಿ ಈಗ ಪಾದಗಳು ತುಂಬ ಇಂಪಾರ್ಟೆಂಟು. ಸೊ ಹೊರಗಿಂದ ಬಂದಾಗ ನಾವು ಕೈಕಾಲು ತೊಳ್ಕೊಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಸೊ ಹೊರಗಿಂದ ಬಂದ ತಕ್ಷಣ ಸೀದಾ ಬೆಡ್ರೂಮ್ ಒಳಗೆ ಹೋಗ್ಬಿಡ್ತಾರೆ ಅಥವಾ ಅಡುಗೆ ಮನೆಗೆ ಹೋಗುವಂಥದ್ದು, ಇದು ಎಷ್ಟು ಅಪಾಯಕಾರಿ ಅಂತ? ನಾ ಹೇಳ್ದಂಗೆ ಅದೇ ಅವರು ಏನು ಓಡಾಡ್ಕೊಂಡು ಬಂದಿರ್ತಾರೆ, ಅವರ ಸ್ಲಿಪ್ಪರ್ಸ್ ಆಗಲಿ ಶೂಸ್ ಆಗಲಿ ಅದರಲ್ಲಿ ಅವರು ಬೇಕಾದಷ್ಟು ಕ್ರಿಮಿಕೀಟಾಣುಗಳಲ್ಲಿ ನಡೆದಿರ್ತಾರೆ. ಅಂದರೆ ಕ್ರಿಮಿಕೀಟಾಣುಗಳು ಹೆಂಗೆ ಹರಡುತ್ತೆ ಅಂದರೆ ಯಾರೋ ಒಬ್ರು ಉಗುಳಿರೋ ಜಾಗದಾಗಲಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳು ಮಾಡಿರೋ ಅಂಥ ಗಲೀಜ್ ಮೇಲೆ ನಡೆದಿರೋದಾಗ್ಲಿ ಅಥವಾ ಯಾವ್ದಾರ ಕೆಸರಲ್ಲಿ ಮಣ್ಣು ಗದ್ದೆಯಲ್ಲೆಲ್ಲ ಓಡಾಡ್ಕೊಂಡು ಬಂದಿರೋದ್ರಲ್ಲಿ ಅಂಥ ಜಾಗದಲ್ಲಿ ಅತಿ ಹೆಚ್ಚು ರೋಗಾಣುಗಳಿರುತ್ತೆ. ಸೊ ಅಲ್ಲಿಂದ ಫಸ್ಟ್ ಶುರು ಆಗೋದು, ಅದರಿಂದ ಮನೆ ಒಳಗೆ ತನಕ ತಗೊಂಡು ಬರ್ತಾರೆ ಅವರು. ಸೊ ಮನೆ ಒಳಗೆ ಬಂದು ಅದು ಅವರು ಹೊರಗೆ ಇಟ್ಟಿಲ್ಲ, ಮನೆ ಒಳಗೆಲ್ಲ ಆಯಿತು ಅಂದರೆ ಅದು ನಾವು ಸೇವಿಸುವಂಥ ಆಹಾರದಲ್ಲಿ ಅಥವಾ ನಮ್ಮ ಬಾಡಿಯಲ್ಲಿ ಹೋಗಿ ಸೇರ್ಕೊಳ್ಳೋ ಅಂಥದ್ದು ಜಾಸ್ತಿ. ಅದರಲ್ಲೂ ಇವಾಗಿನ ಕಾಲದಲ್ಲಿ ಮನೆ ಒಳಗೆ ಜಾಸ್ತಿ ಸ್ಲಿಪ್ಪರ್ಸ್ ಯಾರು ಹಾಕಲ್ಲ, ಇನ್ನೂ ಅಭ್ಯಾಸ ಜಾಸ್ತಿ ಆಗಿಲ್ಲ ಅದರಲ್ಲೂ ನಮ್ಮ ಭಾರತದಲ್ಲಿ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅವರು ಬರಿಗಾಲಲ್ಲಿ ನಡೆದಾಡಿದಾಗ ಅವ್ರ ಕಾಲಲ್ಲಿ ಒಂದು ಸ್ವಲ್ಪ ಕ್ರ್ಯಾಕ್ ಬಂದಿರ್ಬೋದು ಅಥವಾ ಆಲ್ರೆಡಿ ಇರುವಂಥ ಗಾಯದಲ್ಲಾಗಿರ್ಬೋದು, ಇಂಥ ಬ್ಯಾಕ್ಟೀರಿಯಾಗಳು ಬೇಗ ಹೋಗಿ ಕುತ್ಕೊಳ್ಳೋ ಅಂಥ ಸಾಧ್ಯತೆಗಳಿರುತ್ತೆ. ಓಕೆ, ಹಾಗೆ ಮನೆ ಕೂಡ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದು ಮುಖ್ಯ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಮುಖ್ಯ. ಸೊ ಮನೇನ ಯಾವ ರೀತಿ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೋದು? ಮನೆಯಲ್ಲಿ ಅವರು ಅನ್ಕೊಳ್ಬೋದು ಅವ್ರ ಮನೆ ಯಾವಾಗಲೂ ಕ್ಲೀನ್ ಇರುತ್ತೆ ಅಂತ ಹೇಳಿ, ಬರೀ ಮೇಲೆ ಗುಡಿಸೋವಂಥ ಅಭ್ಯಾಸ ಇರುತ್ತೆ. ಒಳಗೆ ಧೂಳನ್ನ ಎಲ್ಲ ತೆಗೆಯುವಂಥದ್ದು, ಅವ್ರ ಕರ್ಟನ್ಸಲ್ಲಾಗಲಿ ಅವ್ರು ಕೂತ್ಕೊಳ್ಳೋವಂಥ ಸೋಫಾಲಾಗಲಿ ಎಲ್ಲ ಕಡೆ ತುಂಬ ಕಸ ಹೋಗಿ ಕೂತ್ಕೊಳ್ಳೋ ಅಂಥ ಜಾಗ ಇರುತ್ತೆ. ಸೊ ಅದು ಅವ್ರಿಗೆ ಗೊತ್ತಿಲ್ಲದೇನೆ ಅವರಿಗೆ ಬಾಡಿ ಒಳಗೆ ಹೋಗ್ತಾ ಇರುತ್ತೆ. ಸೊ ಆದಷ್ಟು ಅವರು ಪ್ರತಿದಿನದಲ್ಲಿ ಅವರು ಅಂಥ ಜಾಗಗಳನ್ನ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು, ಆದಷ್ಟು ತುಂಬ ಕ್ಲೋಸ್ಡ್ ಕಂಜೆಸ್ಟೆಡ್ ಸ್ಪೇಸಲ್ಲಿ ವಸ್ತುಗಳನ್ನ ಇಡೋ ಅಂಥದ್ದನ್ನ ಅವರು ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಓಕೆ ಮ್ಯಾಮ್, ಹಾಗೆ ನಾವು ತಿನ್ನುವಂಥ ಆಹಾರ ಕೂಡ ಕ್ಲೀನ್ ಆಗಿರಬೇಕು, ಅದು ಕೂಡ ಇಂಪಾರ್ಟೆಂಟು. ಸೊ ಇವಾಗಿನ ದಿನಗಳಲ್ಲಿ ಹೊರಗಿಂದ ನಾವು ತರಕಾರಿ ತರಬೇಕು ಅಂತಂದರೆ ಕೋವಿಡ್ ಸಂದರ್ಭದಲ್ಲಂತೂ ಕೂಡ ಬಹಳ ಕ್ಲೀನ್ ಆಗಿರಬೇಕು. ಸೊ ಕೆಲವರಿಗೆ ಅದ್ರ ಬಗ್ಗೆ ಅರಿವು ಕಡಿಮೆ. ಸೊ ಡೈರೆಕ್ಟಾಗಿ ಮಾರ್ಕೆಟಿಂದ ತಂದು ತೊಳೆದು ಹಾಗೆ ಬೇಯಿಸಿ ತಿಂದು ಬಿಡ್ತಾರೆ. ಬಟ್ ಅದರಲ್ಲೂ ಕೂಡ ಸ್ವಚ್ಛತೆಯನ್ನು ನಾವು ಮೇಂಟೈನ್ ಮಾಡಬೇಕು. ಯಾವ ರೀತಿ ಮೇಂಟೈನ್ ಮಾಡ್ಬೋದು ತರಕಾರಿಗಳ ವಿಚಾರದಲ್ಲಿ? ಅಥವಾ ಹೊರಗಿಂದ ನಾವೇನಾದರೂ ಶಾಪಿಂಗ್ ಮಾಡ್ಕೊಂಡು ಬಂದರೆ? ಆದಷ್ಟು ಶಾಪಿಂಗಿಂದ ಮಾಡಿ ತಂದ ತಕ್ಷಣ ಡೈರೆಕ್ಟ್ ಕಿಚನ್ನಿಗೆ ತೊಗೊಂಡು ಹೋಗೋದಕ್ಕಿಂತ ಅವರು ಒಂದು ಸತಿ ಹೊರಗೇನೆ ಆ ತರಕಾರಿ ಆಗಲಿ ಹಣ್ಣಾಗಲಿ ಏನಿದೆ ಒಂದು ಸತಿ ಬರೀ ನೀರಲ್ಲಿ ತೊಳೆದು ಒಂದು ಸ್ವಲ್ಪ ಹೊತ್ತಾಗಲಿ ಬಿಸಿಲಲ್ಲಿ ಇಟ್ಟಾಗ ಬಿಸಿಲಿನ ಶಾಖಕ್ಕೆ ಕ್ರಿಮಿ ಕೀಟಾಣುಗಳು ಏನಿರುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಅದು ಸತ್ತು ಹೋಗುತ್ತೆ. ಅದಾದಮೇಲೆ ಮನೆ ಒಳಗೆ ತಂದು ಮನೆ ಒಳಗೆ ಕಿಚನ್ ಒಳಗೆ ಇಟ್ಕೊಳ್ಳೋ ಅಂಥದ್ದು ಸ್ಟೋರೇಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಇಡುವಂಥ ಜಾಗಗಳು, ಯಾಕಂದರೆ ತುಂಬ ಒಳಗೆ ಇಟ್ಟರೆ ಇಲಿಗಳು ಬೇರೆ ಕಾಕ್ರೋಚಸ್ ಏನಿದೆ ಅದೆಲ್ಲ ಬಂದು ಅದರಲ್ಲಿ ಸ್ಥಾನಗಳಿರುತ್ತೆ ಅಲ್ವಾ, ಅದರಿಂದನೂ ಕಾಯಿಲೆ ಹರಡುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವಾಗ್ಲೂ ತಂದು ಯೂಸ್ ಮಾಡೋಕ್ಕಿಂತ ಮುಂಚೆನೂ ಒಂದ್ಸತಿ ತೊಳೆದು ಯೂಸ್ ಮಾಡಿದ್ರೆ ಅದು ಇನ್ನೂ ಬೆಟರ್. ಓಕೆ ಮೇಡಮ್, ಹಾಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ತುಂಬ ಬ್ಯುಸಿಯಾಗಿರ್ತಾರೆ. ಮನೆ ಕೆಲಸಗಳನ್ನು ಅಥವಾ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಇರೋದಿಲ್ಲ. ಸಮ್ಟೈಮ್ಸ್ ಅಡುಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 2-3 ದಿನ ಆದಮೇಲೆ ತಿನ್ನುವಂಥದ್ದು, ಅಥವಾ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ 2-3 ದಿನಕ್ಕೆ ಬೇಕಾಗುವಷ್ಟು ಮಾಡ್ಕೊಳ್ಳುವಂಥ ಪದ್ಧತಿ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇದು ಆರೋಗ್ಯಕ್ಕೆ ಹಾನಿಕರ ಅಂತ ಅನಿಸೋದಿಲ್ವಾ ಅಂತ? ಹೌದು, ಆರೋಗ್ಯಕ್ಕೆ ಹಾನಿಕರ ಒಂದು ರೀತಿಯಲ್ಲಿ ಹೌದು. ಇವಾಗ ಮೈಕ್ರೋವೇವ್ ಓವನ್ಸ್ ಎಲ್ಲ ಶುರು ಆಗಿದೆ. ಸೊ ಅದರಲ್ಲಿ ಅವರು ಬಿಸಿ ಮಾಡುವಂಥದ್ದು ತಿನ್ನೋವಂಥದ್ದು, ಮತ್ತೆ ಫ್ರಿಜ್ಜಲ್ಲಿ ಇಡೋವಂಥದ್ದು, ಬಿಸಿ ಮಾಡೋದು ತಿನ್ನೋವಂಥದ್ದು, ಈ ಥರದ್ರಿಂದನೂ ಆರೋಗ್ಯಕ್ಕೆ ಇವಾಗಿನ ಕಾಲದಲ್ಲಿ ಹಾನಿಕರ ಆಗ್ತಾ ಇದೆ. ಸೊ ಆದಷ್ಟು ಅವರಿಗೆ ಎಟ್ ಪ್ರೆಸೆಂಟ್ ಇವಾಗ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡಿ ಅದನ್ನ ಖಾಲಿ ಮಾಡಿ ಮುಂದಿನ ದಿನದಲ್ಲಿ ಹೊಸದಾಗಿ ಅವರು ಕುಕ್ ಮಾಡಿ ತಿನ್ನೋದು ಬೆಟರ್.
ಓಕೆ, ಸಹಜವಾಗಿ ಫ್ರಿಜ್ನಲ್ಲಿ ತರಕಾರಿಗಳನ್ನು ಇಡ್ತೀವಿ. ಎಷ್ಟು ದಿನಗಳ ಕಾಲ ಇಟ್ಟರೆ ಒಳ್ಳೆಯದು ಫ್ರಿಜ್ನಲ್ಲಿ? ಅದಕ್ಕಿಂತ ಹೆಚ್ಚು ದಿನ ಇಡಬಾರದು. ಇದು ಸಣ್ಣ ಒಂದು ಪ್ರಜ್ಞೆ ಕೂಡ ಎಷ್ಟೋ ಜನರಿಗೆ ಇರುವುದಿಲ್ಲ. ವಾರಗಟ್ಟಲೆ ತರಕಾರಿಗಳನ್ನು ಇಟ್ಕೊಂಡಿರ್ತಾರೆ ಫ್ರಿಜ್ನಲ್ಲಿ. ಎಷ್ಟು ದಿನಗಳ ಕಾಲ ಇಡೋದಕ್ಕೆ ಅವಕಾಶ ಇದೆ ಫ್ರಿಜ್ನಲ್ಲಿ ಅಂತ? ಮ್ಯಾಕ್ಸಿಮಮ್ ಒಂದು ಅಥವಾ 2 ದಿನ ತನಕನೂ ಅವರು ಸ್ಟೋರ್ ಮಾಡ್ಬೋದು ಏನು ತಂದಿರ್ತಾರೆ. ಅದಾದ ತಕ್ಷಣ ಹೊಸದಾಗಿ ಫ್ರೆಶ್ ಆಗಿ ತಗೊಂಡು ಬಂದು ಯೂಸ್ ಮಾಡುವಂಥದ್ದು ಆರೋಗ್ಯಕ್ಕೂ ಒಳ್ಳೆಯದು, ಅವರಿಗೆ ರುಚಿಕರವಾಗೂ ಇರುತ್ತೆ. ಯಾಕಂದ್ರೆ ಫ್ರಿಜ್ ಅಲ್ಲಿ ಇಟ್ಟಷ್ಟು ಅದರದ್ದು ಸತ್ವಗಳೇನಿರುತ್ತೆ ತರಕಾರಿ ಹಣ್ಣುಗಳಾಗ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ ದಿನಗಳು ಬಿಟ್ಟಷ್ಟು. ಸೊ ಅದಕ್ಕೆ ಒಂದೇ ಸತಿಗೆ ಎಲ್ಲ ತಂದು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಡೋದ್ಕಿಂತ ಅವ್ರಿಗೆ ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಹತ್ರ ಪತ್ರ ಅಂಗಡಿಗಳಿಂದ ತಗೊಂಡು ಬರೋದು ಒಳ್ಳೇದು. ಓಕೆ ಮೇಡಮ್, ಹಾಗೆ ಈ ನಾವು ಬೆಳಗ್ಗೆ ತಯಾರಿಸಿರುವಂಥ ಆಹಾರ ತಿಂಡಿಗಳನ್ನು ನೆಕ್ಸ್ಟ್ ಡೇ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಂದರೆ ಇವತ್ತಿಂದನೇ ಇವತ್ತೇ ಖಾಲಿ ಮಾಡಬೇಕು ಅಂಥೇಳಿ. ಬಟ್ ಒಂದು ನೈಟ್ ಇಡೋದ್ರಿಂದ ಏನಾದರೂ ಅದರಲ್ಲಿ ಕ್ರಿಮಿಕೀಟಗಳು ಬರುವಂಥದ್ದು ಆ ಥರದ್ದು ಏನಾದರೂ ಆಗುತ್ತಾ, ಹಾಳಾಗುವಂಥದ್ದು ಆಹಾರ? ಅದೇ ಇವಾಗ ಕಾಲದಲ್ಲಿ ಫ್ರಿಡ್ಜ್ ಇರೋದ್ರಿಂದ ಎಲ್ಲ ಸ್ಟೋರ್ ಮಾಡಿ ಇಡ್ತಾರೆ, ಅಷ್ಟು ಬೇಗ ಹಾಳಾಗುವಂತ ಸಾಧ್ಯತೆಗಳಿರಲ್ಲ. ಮುಂದಿನ ಕಾಲದಲ್ಲೆಲ್ಲ ಹೇಳ್ತಾರೆ ಕೊಬ್ಬರಿ ಹಾಕಿ ಅಥವಾ ಕಾಯಿ ಹಾಕಿ ಅಡುಗೆ ಮಾಡಿರೋವಂಥದ್ದೆಲ್ಲ ಬೇಗ ಹಾಳಾಗುತ್ತೆ. ಸೊ ಅಥವಾ ಇಡೀ ರಾತ್ರಿ ಬಿಟ್ಟರೆ ಮನೆಯಲ್ಲಿರುವಂಥ ಕಾಕ್ರೋಚಸ್ ಎಲ್ಲ ಏನಿದೆ ಅದು ಬಂದು ಓಡಾಡಿರಬಹುದು. ಅದಕ್ಕೆ ಅದು ಅಷ್ಟು ಒಳ್ಳೇದಲ್ಲ ಕನ್ಸ್ಯೂಮ್ ಮಾಡಿದ್ರೆ ಅಂತ. ಅದಕ್ಕೋಸ್ಕರ ಫ್ರೆಶ್ ಆಗಿ ಊಟ ಮಾಡಿ ಅಂತ ಹೇಳೋದು. ಇವಾಗಿನ ಕಾಲದಲ್ಲಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಒಂದಿನದ್ದು ಪರವಾಗಿಲ್ಲ, ನೆಕ್ಸ್ಟ್ ಡೇ ತಿನ್ನೋವಂಥದ್ದು. ಬಟ್ ಆದಷ್ಟು ಫ್ರೆಶ್ ಆಗಿ ಮಾಡಿ ತಿನ್ನೋದನ್ನೇ ನಾವು ರೆಕಮೆಂಡ್ ಮಾಡ್ತೀವಿ. ಓಕೆ ಮೇಡಮ್, ಇನ್ನು ಎಸ್ಪೆಷಲಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನೀವು ಹೇಳ್ದಂಗೆ ನಾವು ಶುಚಿತ್ವವಾಗಿ ಅಂದರೆ ಒಳ್ಳೆಯ ಆಹಾರಗಳನ್ನು ತಿನ್ನಬೇಕು, ಜೊತೆಗೆ ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಬೇಕು. ನಮ್ಮ ಮನಸ್ಸು ಕೂಡ ಶುದ್ಧವಾಗಿರೋದು ಇಂಪಾರ್ಟೆಂಟ್. ಕೆಲವರು ಮನೆ ಕ್ಲೀನಾಗಿ ಇಟ್ಕೊಂಡಿರ್ತಾರೆ, ಬಟ್ ಮನಸ್ಸು ಶುದ್ಧವಾಗಿರೋದಿಲ್ಲ. ಮನಸ್ಸು ಶುದ್ಧವಾಗಿದ್ದಾಗ ಕೆಲವೊಮ್ಮೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಮಾನಸಿಕ ಆರೋಗ್ಯ ಚೆನ್ನಾಗಿದ್ದಾಗ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಇಂಪಾರ್ಟೆಂಟು? ಮಾನಸಿಕ ಆರೋಗ್ಯವನ್ನು ಹೇಗೆ ನಾವು ಅಂದರೆ ಕ್ಲೀನಾಗಿ ಇಟ್ಕೊಳ್ಳೋದು ಅಂತ? ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾನೇ ಅವೇರ್ನೆಸ್ ಕಡಿಮೆ ಇದೆ. ಸೊ ಮೆಂಟಲ್ ಹೆಲ್ತ್ ಯಾವಾಗ ನಮ್ದು ಚೆನ್ನಾಗಿರುತ್ತೆ ಆವಾಗ ನೀವು ಹೇಳ್ದಂಗೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಅಕ್ಕಪಕ್ಕದ ಪರಿಸರನೂ ಚೆನ್ನಾಗಿರುತ್ತೆ, ಅವರು ಇರೋವಂಥ ಜನರು ಕೂಡ ಅವ್ರ ಜೊತೆಲಿ ಖುಷಿಯಾಗಿರ್ತಾರೆ. ಸೊ ಆದಷ್ಟು ಮನಸ್ಸಾಗಲಿ ಮೈ ಆಗಲಿ ಯಾವಾಗಲೂ ಶುದ್ಧದಿಂದ ಸ್ವಚ್ಛತೆಯಿಂದ ಇಟ್ಕೊಳ್ಳೋ ಅಂಥದ್ದು ಇಂಪಾರ್ಟೆಂಟು. ಅದೇ ರೀತಿ ನಾವು ಮನಸ್ಸು ನೆಮ್ಮದಿಯಾಗಿರಲಿ ಅಂತ ಹೇಳಿ ಈ ಮೆಡಿಟೇಷನ್ ಸೆಂಟರ್ಸ್ಗೆ, ದೇವಸ್ಥಾನಕ್ಕೆ ಎಸ್ಪೆಷಲಿ ಹೋಗುವಂಥದ್ದು ಅಭ್ಯಾಸ ಇದೆ ಇವಾಗಿನ ಕಾಲದಲ್ಲಿ. ಸೊ ಅಂಥ ಪ್ರಾಕ್ಟೀಸಸ್ಸು ಇಟ್ಕೊಂಡ್ರೆ ಅವರಿಗೆ ಮನಸ್ಸಿನ ಶುದ್ಧಿ ಕೂಡ ಬರೋವಂಥದ್ದು ಇರುತ್ತೆ. ಅಂದರೆ ಮ್ಯಾಮ್ ಕೆಲವರು ಹೇಳ್ತಾರೆ ಈಗ ಮನಸ್ಸಿನ ಶುದ್ಧಿ ಅಂತಂದರೆ ಒಂದು ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಅಥವಾ ಮನಸ್ಸಿನಲ್ಲಿ ಬರೀ ಕೆಟ್ಟ ಆಲೋಚನೆಗಳಿದ್ದಾಗಲೂ ಕೂಡ ನಮ್ಮ ಆರೋಗ್ಯ ಹದಗೆಡುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಹದಗೆಡುತ್ತೆ? ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತವೆ ಸಹಜ, ಬಟ್ ನಾವು ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು? ಇವಾಗಿನ ಕಾಲದಲ್ಲಿ ಅಗೇನ್ ನೀವು ಹೇಳ್ದಂಗೆ ಮನಸ್ಸಿನ ಸಮತೋಲನ ಇರಲ್ಲ. ಅವ್ರಿಗೆ ಬ್ಯುಸಿ ಶೆಡ್ಯೂಲ್ಸ್ ಇರುತ್ತೆ, ಕೆಲಸದ ಬಗ್ಗೆ ಆಗಿರಲಿ, ಫ್ಯಾಮಿಲಿ ಬಗ್ಗೆ ಆಗಿರಲಿ, ಅವರು ಟ್ರಾಫಿಕಲ್ಲಿ ಎಲ್ಲಿ ಸಿಕ್ಕಾಕೊಳ್ತಾರೋ ಆ ಥರ ಟೆನ್ಷನ್ನೇ ಅವರಿಗೆ ತಲೆಯಲ್ಲಿ ಜಾಸ್ತಿ ಇರೋದ್ರಿಂದ ಕಾಯಿಲೆಗಳು ಇವಾಗ ಬೇಗ ಅರ್ಲಿ ಸ್ಟೇಜಲ್ಲಿ ಅಂದರೆ ತುಂಬ 30s ಶುರು ಆಗುವಂಥ ಚಾನ್ಸಸ್ ಜಾಸ್ತಿ ಆಗಿದೆ. ಅದರಲ್ಲೂ ನಮ್ಮ ಭಾರತದಲ್ಲಿ ಡಯಾಬಿಟಿಸ್ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಇವಾಗ. ಆಲ್ಮೋಸ್ಟ್ ನಾವು ಹೇಳ್ತೀವಿ 3-5% ಜನಕ್ಕೆ ಇವಾಗ ನೋಡಿದ್ರೆ ಡಯಾಬಿಟಿಸ್ ಇದ್ದೇ ಇರುತ್ತೆ. ಸೊ ಅಂಥ ಕಾಲದಲ್ಲಿ ಅವರು ಎಷ್ಟು ಅವ್ರ ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಳ್ತಾರೆ, ಆರೋಗ್ಯ ಸಮತೋಲನದಲ್ಲಿ ಇಟ್ಕೊಳ್ತಾರೆ, ಅಷ್ಟು ಒಳ್ಳೆಯದು. ಕಾಯಿಲೆ ಕಸಗಳು ಬರುವಂಥದ್ದು ಕಡಿಮೆ ಆಗುತ್ತೆ. ಹೌದು ಮ್ಯಾಮ್. ಹಾಗೆ ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನುವಂಥದ್ದು ಬೇಗ ಕಾಣಿಸ್ಕೊಳ್ತಾ ಇದೆ. 30 ವರ್ಷಕ್ಕೆ 25 ವರ್ಷಕ್ಕೆಲ್ಲ ಡಯಾಬಿಟಿಸ್ ಬರ್ತಾ ಇರುವಂಥದ್ದು. ಅಂದರೆ ಅತಿ ಹೆಚ್ಚಾಗಿ ಸ್ವಚ್ಛತೆ ಇಲ್ಲದೆ ಇರೋದಕ್ಕೆ ಡಯಾಬಿಟಿಸ್ ಅನ್ನುವಂಥದ್ದು ಬರುತ್ತಾ, ಅಥವಾ ಯಾವ ಕಾರಣಗಳಿಗಾಗಿ ಹೆಚ್ಚಾಗಿ ಡಯಾಬಿಟಿಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬರ್ತಾ ಇದೆ ಅಂತ? ಡಯಾಬಿಟಿಸ್ ಅನ್ನುವಂಥದ್ದು ಒಂದು ಸ್ಟ್ರೆಸ್ಸಿಂದ ಬರ್ತಾ ಇದೆ ಇತ್ತೀಚೆಗೆ. ಆಹಾರ ನಾವೇನು ಸೇವಿಸ್ತಾ ಇದ್ದೀವಿ ಅದು ಕರೆಕ್ಟಾಗಿಲ್ಲ, ಅದ್ರ ಜೊತೆಗೆ ನಮ್ಮ ವ್ಯಾಯಾಮ ಎಲ್ಲ ಏನಿದೆ ಅದೆಲ್ಲ ತುಂಬಾನೇ ಕಡಿಮೆ ಆಗಿದೆ. ಎಲ್ಲ ನಮ್ಮ ಕೆಲಸದಲ್ಲಿ ಬ್ಯುಸಿ, ಎಲ್ಲಿದೆ ನಮಗೆ ಟೈಮ್, ಆ ಥರನೇ ಆಗಿದೆ. ಸೊ ವ್ಯಾಯಾಮ ಇಲ್ಲ, ಊಟ ತಿಂಡಿಯಲ್ಲಿ ಅವರು ಕಂಟ್ರೋಲಲ್ಲಿಲ್ಲ, ಜೊತೆಗೆ ಸ್ಟ್ರೆಸ್, ಎಲ್ಲ ಫ್ಯಾಕ್ಟರ್ಸು ಅವ್ರಿಗೆ ಕಾಂಟ್ರಿಬ್ಯೂಟ್ ಆಗುತ್ತೆ.
ಡಯಾಬಿಟಿಸ್ ಬರೋಕ್ಕೆ, ಜೊತೆಗೆ ಅವ್ರದ್ದು ಶುಗರ್ಸ್ ಕಂಟ್ರೋಲ್ ಇರಲ್ಲ. ಎಷ್ಟೋ ಜನಕ್ಕೆ ಅವ್ರಿಗೆ ಡಯಾಬಿಟಿಸ್ ಇದೆ ಅನ್ನೋದೇನೆ ಡಿಟೆಕ್ಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅವ್ರು ಒಂದ್ಸತಿ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲದೆ ತುಂಬ ವರ್ಷದಿಂದ ಇದ್ದಾಗ ಒಂದ್ಸತಿಗೆ ಚೆಕ್ ಮಾಡಿದಾಗ 300-400 ಶುಗರ್ಸ್ ಎಲ್ಲ ಇರೋವಂಥದ್ದು ಕಂಡು ಬಂದಿದೆ. ಸೊ ಅದಕ್ಕೆ ಆದಷ್ಟು ಅವರು ಇಮಿಡಿಯೇಟಾಗಿ ಚೆಕ್ ಮಾಡ್ಕೊಳ್ತಾ ಇದ್ರೆ ಅವ್ರಿಗೂ ಒಂದು ಗೊತ್ತಿರುತ್ತೆ ಅವರಿಗೆ ಕಾಯಿಲೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿ. ಓಕೆ, ಈ ಸ್ವಚ್ಛತೆ ಮತ್ತೆ ಈ ಡಯಾಬಿಟಿಸ್ಗೆ ಏನಾದರೂ ಸಂಬಂಧ ಇದೆಯಾ ಮೇಡಮ್? ಸ್ವಚ್ಛತೆ ಅಂತ ಬಂದಾಗ ನಾವು ಬಾಡಿ ಎಲ್ಲ ಪಾರ್ಟ್ಸಿಗೂ ಇಂಪಾರ್ಟೆನ್ಸ್ ಕೊಡ್ತೀವಿ. ನಾವು ಸ್ನಾನಕ್ಕೆ ಅಂತ ಹೋದಾಗ ತಲೆಯಿಂದ ಹಿಡಿದು ಕಾಲ್ ತನಕ ಮಾಡ್ತೀವಿ ಸ್ನಾನ. ಬಟ್ ತಲೆ ಶುದ್ಧ, ಮುಖ ಶುದ್ಧ, ಬಾಡಿ ಎಲ್ಲ ಪಾರ್ಟ್ಸು ಶುದ್ಧ ಮಾಡ್ತೀವಿ. ಕಾಲಿಗೆ ಅಂತ ಬಂದಾಗ ಮೇಲೆ ಮೇಲೆ ನೀರು ಹಾಕ್ತಾರೆ. ಕಾಲಿನ ಪಾದದ ಕೆಳಗಿನ ಭಾಗಕ್ಕೆ ನೀರು ಹಾಕಿ ತೊಳೆಯುವಂಥದ್ದು ತುಂಬಾನೇ ಕಡಿಮೆ ಜನ. ಸೊ ಅದಕ್ಕೆ ಡಯಾಬಿಟಿಸ್ ಅಂತ ಬಂದಾಗ ಫಸ್ಟ್ ಎಫೆಕ್ಟ್ ಆಗುವಂಥದ್ದು ಏನೇ ಇದ್ರೂ ಕಾಲಿಗೆ. ಕಾಲು ಶುದ್ಧತೆ ಇಲ್ಲ ಅನ್ನುವಾಗ ಅವರಿಗೆ ಫಸ್ಟ್ ಎಫೆಕ್ಟ್ ಆಗೋದು ಕಾಲಿಗೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ದುರ್ಗದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ಹೇಳಿ ಸರ್, ನಿಮ್ಮ ಸಮಸ್ಯೆ ಏನು? ಡಾಕ್ಟರ್ ಇದ್ದಾರೆ, ಮಾತಾಡಿ. ಮಾತಾಡಿ ಸರ್. ನಮಸ್ತೆ ಸರ್. ಹಾ ಸರ್. ಮತ್ತೆ ಡಯಾಬಿಟಿಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಿದ್ದಾರೆ. ಅದೇ ಸರ್, ನೀವು ಕಣ್ಣಿನ ನರಕ್ಕೆ ಡಯಾಬಿಟಿಸ್ ಅಂತ ಬಂದಾಗ 2 ನರಗಳು ಫಸ್ಟ್ ಎಫೆಕ್ಟ್ ಆಗುತ್ತೆ. ಒಂದು ಕಣ್ಣದು, ಒಂದು ಕಾಲದು. ಸೊ ಇದು 2 ಎಫೆಕ್ಟ್ ಆಗುವಂಥದ್ದು ಫಸ್ಟು. ಸೊ ಅದಕ್ಕೆ ಶುಗರ್ಸ್ ಯಾವತ್ತಿದ್ರೂ ಕಂಟ್ರೋಲ್ ಇರಲೇಬೇಕು. ನಾನು ಹೇಳ್ದಂಗೆ ಊಟ ತಿಂಡಿ ಅವ್ರ ಪದ್ಧತಿಯಲ್ಲಿ ಏನು ಅವರು ಸಕ್ಕರೆ ಕಡಿಮೆ ತಿನ್ನೋದಾಗಲಿ ಅಥವಾ ಸ್ವೀಟ್ಸ್ ಎಲ್ಲ ತಿನ್ನೋವಂಥದ್ದು ಕಡಿಮೆ ಆಗಲಿ, ಅನ್ನ ಅಂತ ಬಂದಾಗ ಅನ್ನದ ಕ್ವಾಂಟಿಟಿ ಏನಿದೆ ಅದನ್ನ ಕಡಿಮೆ ತಿನ್ನೋದಾಗಲಿ, ಅಂಥದನ್ನ ಅವರು ವೇರಿಯೇಷನ್ಸ್ ಮಾಡಿಕೊಂಡಾಗ, ಜೊತೆಗೆ ಅದಕ್ಕೆ ಬೇಕಾಗಿರೋವಂಥ ಕರೆಕ್ಟಾಗಿ ವ್ಯಾಯಾಮ ಎಲ್ಲ ಮಾಡಿದಾಗ ಶುಗರ್ ಆಟೋಮ್ಯಾಟಿಕ್ಕಾಗಿ ಕಂಟ್ರೋಲ್ ಬರುತ್ತೆ. ಇನ್ ಕೇಸ್ ಬಂದ್ರೂ ಅವರು ಕರೆಕ್ಟಾಗಿರೋ ಮೆಡಿಸಿನ್ಸ್ ತೊಗೊಂಡು ಅದನ್ನ ಪ್ರಿವೆಂಟ್ ಮಾಡ್ಬೋದು. ಅಂದರೆ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ಏನಿದೆ, ಆರ್ಗನ್ ಡ್ಯಾಮೇಜ್ ಆಗುವಂಥದ್ದನ್ನ ಅವರು ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸ್ವಚ್ಛತೆ ಮತ್ತು ಡಯಾಬಿಟಿಸ್ಗೆ ಯಾವ ರೀತಿ ಒಂದು ಕನೆಕ್ಷನ್ ಇದೆ ಅಂತ ಹೇಳಿ, ಮುಂದುವರಿಸಿ ಡಾಕ್ಟರ್. ಕಾಲು ಅಂತ ಬಂದಾಗ ನಾನು ಹೇಳ್ದಂಗೆ ತುಂಬಾನೇ ಅವರು ನೀಚ ಆರ್ಗನ್ ಅಂತ ನೋಡ್ತಾರೆ. ಅಷ್ಟು ಇಂಪಾರ್ಟೆನ್ಸ್ ಯಾರು ಕೊಡಲ್ಲ. ಅರ್ಜೆಂಟಲ್ಲಿ ಎಲ್ಲ ಮೇಲೇನೆ ತೊಳ್ಕೊಂಡು ಹೊಟ್ಟೋಗ್ತಾರೆ. ಕಾಲು ಅಷ್ಟು ಶುದ್ಧತೆ ಇಲ್ಲ ಅಂದಾಗ ಅವರಿಗೆ ಗೊತ್ತಿಲ್ಲದೇನೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅವರು ಬರಿಗಾಲಲ್ಲಿ ನಡೆದಿರ್ಬೋದು ಮನೆಯಲ್ಲಿ. ಸೊ ಮನೆಯಲ್ಲಿ ನಾವು ಅನ್ಕೊಳ್ಬೋದು ನೀಟಾಗಿ ಇಟ್ಕೊಂಡಿದ್ದೀವಿ ನಾವು ಮನೆ ಅಂತ. ಬಟ್ ನಮಗೆ ಗೊತ್ತಿಲ್ಲದೇನೆ ಎಲ್ಲೋ ಒಂದು ಸ್ಟೇಪ್ಲರ್ ಪಿನ್ ಆಗಿರ್ಬೋದು, ಅಕ್ಕಿ ಕಾಳಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಲ್ಲು ಮುಳ್ಳು ಎಲ್ಲೋ ಒಂದು ಬಂದು ಸೇರ್ಕೊಂಡಿರೋವಂಥದ್ದು ನಾವು ಅದ್ರ ಮೇಲೆ ನಡೆದಾಗ ಅದರಿಂದ ಗಾಯ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಕಾಲನ್ನ ಅವರು ಅಟ್ಲೀಸ್ಟ್ ದಿನದಲ್ಲಿ 1 ಸತಿ ಕಾಲಿನ ಇಡೀ ಭಾಗ ಪಾದದ ಕೆಳಗೆ, ಪಾದದ ಮೇಲೆ, ಅಟ್ಲೀಸ್ಟ್ ಹಿಂಡಿ ಅದೆಲ್ಲ ಕರೆಕ್ಟಾಗಿ ದಿನದಲ್ಲಿ 1 ಸತಿ ಚೆಕ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ನೋಡೋಣ. ನಮಸ್ತೆ. ನಮಸ್ತೆ ಹಲೋ. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೌದಾ? ಓಕೆ, ಕಾಲು ಉರಿ ಬರ್ತಾ ಇದೆಯಂತೆ ಪ್ರತಿದಿನ, ಡಯಾಬಿಟಿಸ್ ಇದೆಯಾ ಅಂತ? ಡಯಾಬಿಟಿಸ್ ಇರೋದ್ರಿಂದ ಕಾಲು ಉರಿ ಬರುವಂಥದ್ದು ಸಹಜ. ಯಾವಾಗ ಅಂದರೆ ಅವ್ರದ್ದು ಶುಗರ್ ಕಂಟ್ರೋಲ್ ಇಲ್ಲದೆ ಇರೋದು, 300-400 ಶುಗರ್ಸ್ ಯಾವಾಗಿರುತ್ತೆ ಅವ್ರಿಗೆ ಗೊತ್ತಿಲ್ಲದೆ ಕಾಲಿನ ನರಗಳು ಡ್ಯಾಮೇಜ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಅವರಿಗೆ ಉರಿ ಬರುವಂಥದ್ದು, ಯಾರೋ ಒಂದು ಪಿನ್ ತೊಗೊಂಡು ಚುಚ್ಚೋ ಅಂಥದ್ದು, ಕಾಲು ತುಂಬ ಭಾರ ಅನ್ಸೋದು, ಇಂಥದ್ದೆಲ್ಲ ಕಾಮನ್ ಆಗಿರುತ್ತೆ. ಸೊ ಅದಕ್ಕೆ ಟೆಸ್ಟಿಂಗ್ ಮಾಡಿಸ್ಬೇಕು ಅವರು. ಸೊ ನರ ಡ್ಯಾಮೇಜ್ ಆಗಿದ್ದರೆ ಎಷ್ಟು % ನರ ಡ್ಯಾಮೇಜ್ ಆಗಿದೆ ಅಂತ ಕಂಡುಹಿಡಿಯೋಕ್ಕೆ ಟೆಸ್ಟಿಂಗ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ. ಅವರು ನಾವು ಅಮೆಜಿನ್ ಸ್ಕ್ರೀನಿಂಗ್ ಟೂಲ್ ಪ್ರಕಾರ ನೋಡೋದಿದ್ರೆ ಹೈ ರಿಸ್ಕ್, ಲೋ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಹೈ ರಿಸ್ಕಲ್ಲಿ ಬಂದಾಗ ಅವರಿಗೆ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ ಕಾಲಿನ ಪರಿಸ್ಥಿತಿ ನೋಡಿದಾಗ. ಲೋ ರಿಸ್ಕ್ ಅಂತ ಬಂದಾಗ ಅವರಿಗೆ ಯಾವ ರೀತಿಯಲ್ಲಿ ನಡೆದಾಡ್ಬೋದು, ಯಾವ ಥರದ್ದು ಚಪ್ಪಲ್ ಹಾಕಿ ನಡಿಬೇಕು ಎಲ್ಲ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ.
ಓಕೆ, ಧನ್ಯವಾದಗಳು ಮಾ ಕರೆ ಮಾಡೋದಕ್ಕಾಗಿ. ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ನಿಮಗೆ ಡಯಾಬಿಟಿಸ್ ಇದೆಯಾ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಸೂಕ್ತವಾದಂಥ ನೀವು ಮೆಡಿಕೇಶನ್ಸ್ನ ಕೂಡ ತೆಗೆದುಕೊಳ್ಬೋದು. ಹಾಗೆ ಡಾಕ್ಟರ್, ನಾವು ಕಾಲಿನ ಸ್ವಚ್ಛತೆ ಬಗ್ಗೆ ಮಾತನಾಡ್ತಾ ಇದ್ವಿ. ನೋಡಿ, ಸಹಜವಾಗಿ ಕಾಲು ಹಿಮ್ಮಡಿ ಒಡೆಯುತ್ತೆ. ಆ ಒಡೆದ ಜಾಗದಲ್ಲೇ ಜಾಸ್ತಿ ಕೊಳೆ ಇರುತ್ತೆ ಅಥವಾ ಅಲ್ಲೇ ಗಾಯ ಆಗುವಂಥದ್ದು. ಕೆಲವರಿಗೆ ಕಾಲುಗಳು ಅಂದರೆ ಒಂದು ರೀತಿ ವೈಟ್ ಪ್ಯಾಚಸ್ ಥರ ಆಗುವಂಥದ್ದು ಅಥವಾ ಗಾಯ, ಬೆರಳು ಸಂಧಿ ಗಾಯ ಆಗುವಂಥದ್ದು, ಇದೆಲ್ಲವೂ ಆಗ್ತಾ ಇರುತ್ತೆ. ಇದು ಯಾವ ಕಾರಣಕ್ಕಾಗುತ್ತೆ ಅಂತ? ಡಯಾಬಿಟಿಸ್ ಅಂತ ಬಂದಾಗ 3 ಥರದ್ದು ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಒಂದು ಬಂದು ನರ ಡ್ಯಾಮೇಜ್ ಆಗಕ್ಕೆ ಶುರು ಆಗುತ್ತೆ. ನಾ ಹೇಳ್ದಂಗೆ ನರ ಡ್ಯಾಮೇಜ್ ಶುರುವಾಗಿ ಜೊತೆಗೆ ಅವರಿಗೆ ರಕ್ತ ಸಂಚಾರ ಕರೆಕ್ಟಾಗಿಲ್ಲ ಅಂದರೆ ಅದು ಇನ್ನೊಂದು ಪ್ರಾಬ್ಲಮ್ಮು. ಜೊತೆಗೆ ಅವರು ನಡೆಯುವಾಗ ಪಾದದಲ್ಲಿ ಎಲ್ಲೆಲ್ಲಿ ಅವರಿಗೆ ಪ್ರೆಷರ್ ಏರಿಯಾಸ್ ಜಾಸ್ತಿ ಇರುತ್ತೆ ಅಂಥ ಜಾಗದಲ್ಲಿ ಅವರಿಗೆ ಗಾಯ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದು 3ರಲ್ಲಿ ಅವರಿಗೆ ಫಸ್ಟ್ ಬರೀ ನರ ಡ್ಯಾಮೇಜ್ ಆಗಿದ್ರೆ ಅವರಿಗೆ ಬರ್ನಿಂಗ್ ಸೆನ್ಸೇಷನ್ ಅಥವಾ ಉರಿ ಬರುವಂಥದ್ದು, ಯಾರು ಪಿನ್ ತಗೊಂಡು ಚುಚ್ಚೋ ಅಂಥದ್ದಾಗೋದು ಅಥವಾ ತುಂಬ ಭಾರ ಆಗುವಂಥದ್ದು ಎಲ್ಲ ಕಂಡು ಬರುತ್ತೆ. ಜೊತೆಗೆ ಅವರಿಗೆ ಸ್ವೆಟ್ಟಿಂಗ್, ಬೆವರೋ ಅಂಥದ್ದು ಕೂಡ ಕಡಿಮೆ ಆಗಿರುತ್ತೆ ಅಂಥದ್ರಲ್ಲಿ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಉಷಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ. ಹಲೋ, ನಮಸ್ತೆ ಉಷಾ ಅವರೇ, ಏನ್ ಪ್ರಶ್ನೆ ಇದೆ ಕೇಳಿ, ಡಾಕ್ಟರ್ ಇದ್ದಾರೆ. ಪ್ರಶ್ನೆ ನಮ್ಮ ಮನೆಯವ್ರಿಗೆ ಈಗ 52 ವರ್ಷ. ನಮ್ಗೆ ಈಗ ಮದ್ವೆಗೆ 20 years. ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಪಾದಗಳ ನೋವು. ಅವ್ರಿಗೆ ಪಾದಗಳ ನೋವು ಅಂದ್ರೆ ನಾವು ನಮ್ ಕೈಯಲ್ಲಿ ಹಾಕಿ ಸ್ವಲ್ಪ ಸುಮ್ಮನೆ ಮಾಮೂಲಿ ಪ್ರೆಸ್ ಮಾಡಿದ್ರೆ ನಾವು ಕಡಿಮೆ ಆಯ್ತು, ಚೆನ್ನಾಗಿದೆ ಅಂತಾರೆ. ದಿನಾನು ಅಷ್ಟೇ, ದಿನಾನು ರಾತ್ರಿ ಮಲ್ಬೇಕಾದ್ರೆ 2 ಪಾದಗಳು ತುಂಬಾ ನೋವು ಅಂತಾರೆ. ಪ್ರೆಸ್ ಮಾಡಿದ್ರೆ ಇವಾಗ ಚೆನ್ನಾಗಿದೆ, ಇಲ್ಲ ಯಾರೋ ಒಬ್ರು ಕಲ್ಲಲ್ಲಾರು ತೊಡಿದ್ವಿ ಅಂತ ಹೇಳ್ತಿರ್ತಾರೆ. ಮತ್ತೆ ಅವರಿಗೆ ಶುಗರ್ ಏನಿಲ್ಲ, ತುಂಬಾ ಫ್ಯಾಟ್ ಇದಾರೆ, ಒಂದು 85 ಮೇಲಿದ್ದಾರೆ ಮೇಡಮ್ ಅವರು. ಡಯಾಬಿಟಿಸ್ ಇಲ್ಲ, ಓಕೆ, ಡಯಾಬಿಟಿಸ್ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ವಿಟಮಿನ್ ಡೆಫಿಷಿಯನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ವಿಟಮಿನ್ ಅಥವಾ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದ್ದರೆ ಅವರಿಗೆ ಕಾಲು ಉರಿ ಬರುವಂಥದ್ದು, ನೋವು ಬರುವಂಥದ್ದು ಕೂಡ ಇರುತ್ತೆ. ಸೊ ಅಂಥ ಟೆಸ್ಟಿಂಗ್ಸ್ನ ಮಾಡಿಸಿ. ಬಟ್ ಅದೇ ರೀತಿ ಅವರಿಗೆ ಡಯಾಬಿಟಿಸ್ ಇಲ್ಲ ಅಂತ ನರ ಡ್ಯಾಮೇಜ್ ಆಗಿದೆ ಅಂತ ಏನೂ ಇಲ್ಲ. ಒಬ್ರೊಬ್ರು ಡಯಾಬಿಟಿಸ್ ಇಲ್ಲದೆ ಇರೋರ್ಗೂ ನರ ಡ್ಯಾಮೇಜ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಮತ್ತೆ 80 kg ಫ್ಯಾಟ್. ಸೊ ಏನಾಗುತ್ತೆ, ಇಡೀ ಬಾಡಿದ ಭಾರ ಏನಾಗುತ್ತೆ ಚಿಕ್ಕ ಪಾದದ ಮೇಲೆ ಬೀಳುತ್ತೆ. ಸೊ ಆಬ್ವಿಯಸ್ಲಿ ಅದಕ್ಕೆ ಭಾರನ ತಡ್ಕೊಳ್ಳೋವಂಥ ಶಕ್ತಿ ಇರಲ್ಲ. ಅವ್ರದ್ದು ನಡೆಯುವಂಥ ಪ್ಯಾಟರ್ನ್ ಆಗಿದ್ರೂ ಚೇಂಜ್ ಆಗಿರುತ್ತೆ. ಸೊ ಅವ್ರು ಯೂಸ್ ಮಾಡುವಂಥ ಫುಟ್ವೇರ್ ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಅವ್ರ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕಾಗುತ್ತೆ. ಒಂದು ತೂಕ ಕಡಿಮೆ ಮಾಡುವಂಥದ್ದು ಇರಲೇಬೇಕು. ಜೊತೆಗೆ ಅವರು ಈ ಥರ ಟೆಸ್ಟಿಂಗ್, ವಿಟಮಿನ್ ಕ್ಯಾಲ್ಶಿಯಂ ಏನು ಡೆಫಿಷಿಯನ್ಸಿ ಇರುತ್ತೆ ಒಂದ್ಸತಿ ಟೆಸ್ಟ್ ಮಾಡಿಸೋದು, ಜೊತೆಗೆ ನರ ಡ್ಯಾಮೇಜ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಸೋದು ಕೂಡ ಮಾಡಬೇಕಾಗುತ್ತೆ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡೋದಕ್ಕಾಗಿ ಉಷಾ ಅವರೇ. ಹಾಗೆ ಡಾಕ್ಟರ್ ಹೇಳಿದೆ, ವಿಟಮಿನ್ ಎಫಿಷಿಯನ್ಸಿ ಇದ್ದರೆ ಪಾದಗಳು ಯಾವ ರೀತಿ ಅಥವಾ ಕಾಲು ಮಾಂಸಖಂಡಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತೇಳಿ? ಅವರಿಗೆ ವಿಟಮಿನ್ ಡಿಫಿಷಿಯನ್ಸಿ ಅಂತ ಬಂದಾಗ ಕರೆಕ್ಟಾಗಿ ಅವರಿಗೆ ಬ್ಲಡ್ ಸಪ್ಲೈ ಆಗಲಿ ಅಥವಾ ಬೇಕಾಗಿರುವಂಥ ನ್ಯೂಟ್ರಿಯನ್ಸ್ ಏನಿದೆ ನಮ್ಮದು ಬಾಡಿ ಪಾರ್ಟ್ಸಿಗೆ ಅದು ಕರೆಕ್ಟಾಗಿ ಡೆಲಿವರ್ ಆಗ್ತಾ ಇರಲ್ಲ. ಸೊ ಅಂಥ ಟೈಮಲ್ಲಿ ಕಾಲಿಗೆ, ಪಾದದಲ್ಲಿ ಏನಾಗುತ್ತೆ, ನಡೆಯುವಾಗ ಒಬ್ರೊಬ್ರಿಗೆ ನೆಮ್ಮದಿಯಾಗಿರುತ್ತೆ. ಕಾಲನ್ನ ನಾರ್ಮಲ್ ಆಗಿ ಬೆಡ್ ಮೇಲೆ ಇಟ್ಕೊಂಡು ಅಥವಾ ಚೇರ್ ಮೇಲೆ ಇಟ್ಕೊಂಡು ಕೂತಾಗ ಒಬ್ಬೊಬ್ರಿಗೆ ಉರಿ ಬರುವಂಥದ್ದು ಜಾಸ್ತಿ ಇರುತ್ತೆ. ಯಾಕಂದರೆ ಬ್ಲಡ್ ಫ್ಲೋ ನಾವು ಕೂತಾಗ ಕಾಲನ್ನ ಮೇಲಿಟ್ಟಾಗ ಕಡಿಮೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅವರಿಗೆ ಅದು ಉರಿ ಬರುವಂಥದ್ದೆಲ್ಲ ಇರುತ್ತೆ. ಅಂಥವರು ವಿಟಮಿನ್ ಟೆಸ್ಟ್ ಅದೆಲ್ಲ ಟೆಸ್ಟ್ ಮಾಡಿಸಿ ಕಡಿಮೆ ಇದ್ದಲ್ಲಿ ಅವರು ಟ್ಯಾಬ್ಲೆಟ್ಸಿಂದ ಅದನ್ನ ತೊಗೊಂಡು ಕ್ಯೂರ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ, ಸೌಮ್ಯ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೌಮ್ಯ ಅವರೇ. ನಮಸ್ತೆ ಮೇಡಮ್. ಹೇಳಿ, ಪ್ರಶ್ನೆ ಏನಿದೆ ಕೇಳಿ, ಡಾಕ್ಟರ್ ಇದ್ದಾರೆ. ಮೇಡಮ್ ಅವರಿಗೆ ತುಂಬಾ ಶುಗರ್ 200 ಒಳಗಡೆ, 200 ಮೇಲೆ, 300 ಅಷ್ಟೇ ಮೇಡಮ್ ಇರೋದು ಅವರಿಗೆ ಶುಗರ್. ಇನ್ಸುಲಿನ್ ತಗೋತಿದ್ದಾರೆ. ಆದ್ರೂ ಅವರಿಗೆ ಕಾಲು ಉರಿ, ತುಂಬಾ ತೊಡೆ ಉರಿ, ಚಿದಂಗ್ ಆಗೋದು ಹಂಗೆಲ್ಲ ಆಗ್ತಿದೆ. ಓಕೆ, ಮಾತನಾಡ್ತಾರೆ ಡಾಕ್ಟರ್. ಡಯಾಬಿಟಿಸ್ ಎಷ್ಟು ವರ್ಷದಿಂದ ಇದೆ ಮ್ಯಾಮ್? ಅವರಿಗೆ 20 ವರ್ಷದಿಂದ ಇದೆ ಮೇಡಮ್. 20 ವರ್ಷದಿಂದ. ಅದೇ, ಅದು ಡಯಾಬಿಟಿಸ್ ಇಷ್ಟು ವರ್ಷದಿಂದ ಇದ್ದು ಶುಗರ್ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಅವರಿಗೆ ನರ ಡ್ಯಾಮೇಜ್ ಆಗಿರೋವಂಥ ಸಾಧ್ಯತೆ ತುಂಬಾ ಇರುತ್ತೆ ಇಂಥ ಜನರಲ್ಲಿ. ಇದು ಬರೀ 1-2 ವರ್ಷದ ಹಿಂದೆಯಿಂದ ನಂದು ಶುಗರ್ ಕಂಟ್ರೋಲ್ ಇದೆ ಅಂತ ಹೇಳಿದ್ರೆ ಅದರಿಂದ ಏನು ಪರಿಹಾರ ಮಾಡೋಕ್ಕಾಗಲ್ಲ. ಎಷ್ಟೋ ವರ್ಷಗಳಿಂದ ಶುಗರ್ ಇದ್ದು ಅದನ್ನ ಕಂಟ್ರೋಲಲ್ಲಿ ಇಡದೇ ಇರುವಾಗ ಅವರಿಗೆ ಇಂಥ ನರ ಡ್ಯಾಮೇಜ್ ಶುರು ಆಗುತ್ತೆ. ಸೊ ಅಂಥದಕ್ಕೆ ಹೇಗೆ ನೀವು ಟೆಸ್ಟ್ ಮಾಡಿ ನೋಡಬೇಕಾಗುತ್ತೆ ಎಷ್ಟು ಪರ್ಸೆಂಟೇಜ್ ಡ್ಯಾಮೇಜ್ ಆಗಿದೆ ಅಂತ. ಹೈ ರಿಸ್ಕಾ ಲೋ ರಿಸ್ಕಾ ಅಂತ ನಾವು ಕ್ಯಾಟಗರೈಸ್ ಮಾಡಿ ಹೇಳ್ಬೋದು.
ಲೋ ರಿಸ್ಕ್ ಇದ್ದರೆ ಅವರಿಗೆ ಅಟ್ಲೀಸ್ಟ್ ಮೆಡಿಸಿನ್ಸಲ್ಲಿ ಟ್ರೀಟ್ಮೆಂಟ್ ಕೊಡಬಹುದು. ಬಟ್ ಹೈ ರಿಸ್ಕಲ್ಲಿ ಬಂದು ನರ 100% ಡ್ಯಾಮೇಜ್ ಆಗಿದೆ ಅಂದರೆ ಅಂಥವರಿಗೆ ಅದನ್ನ ರಿವರ್ಸ್ ಮಾಡುವಂಥದ್ದು ಸಾಧ್ಯತೆ ಇಲ್ಲ. ಅವರು ಆದಷ್ಟು ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಅವರು ಬರಿಗಾಲಲ್ಲಿ ನಡೆದ್ರೆ ಆದಷ್ಟು ಅವ್ರಿಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಧನ್ಯವಾದಗಳು ಸೌಮ್ಯ ಅವರೇ ಕರೆ ಮಾಡೋದಕ್ಕೆ. ಹಾಗೆ ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ವಿಟಮಿನ್ ಡೆಫಿಷಿಯನ್ಸಿಯಿಂದ ಪಾದಗಳು ನೋವು ಬರುತ್ತೆ ಅಂತೇಳಿ. ಸಹಜವಾಗಿ ಶುಗರ್ ಇರುವಂಥವ್ರಿಗೆ ಕಾಲು ನೋವಾಗುವಂಥದ್ದು, ಉರಿ ಬರುವಂಥದ್ದು ಇವೆಲ್ಲ ರಾತ್ರಿ ಟೈಮ್ನಲ್ಲಿ ಅವರು ಅದನ್ನು ಫೇಸ್ ಮಾಡ್ತಾರೆ. ಮಾತಾಡೋಣ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಪದ್ಮಪ್ರಿಯ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಡಾಕ್ಟರ್. ಏನು ಪ್ರಶ್ನೆ ಇದೆ ಕೇಳಿಮಾ. ಅದು ಒಂದು 4 ವರ್ಷ ಮಗುಗೆ ಶುಗರ್ ಇದೆ. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಹಾ, ಅವ್ರಿಗೆ ವಾಸಿ ಆಗುತ್ತಾ ಅಂತ, ದೊಡ್ಡವ್ರು ಆಗ್ತಾ ವಾಸಿ ಆಗುತ್ತೆ, ಕಂಟಿನ್ಯೂ ಆಗುತ್ತಾ ಅಂತ. ಓಕೆ, ಮಾತಾಡ್ತಾರೆ. 4 ವರ್ಷದ ಪಾಪುನಲ್ಲಿ ಶುಗರ್ ಇದೆಯಂತೆ. ಸೊ ಅದು ಬೆಳೀತಾ ಬೆಳೀತಾ ಕಡಿಮೆ ಆಗುತ್ತಾ ಹೆಂಗೆ ಅಂತ? ಡಯಾಬಿಟಿಸ್ ಅನ್ನೋದು ಒಂದ್ಸತಿ ಬಂದರೆ ಅದನ್ನ ರಿವರ್ಸ್ ಮಾಡೋದಾಗಲಿ, ಅದು ಕಾಯಿಲೆನ ಇವಾಗ ನಮಗೇನೋ ಗಾಯ ಆಗಿದೆ ಅದನ್ನ ವಾಸಿ ಆದರೆ ಮುಗೀತು ಆ ಥರ ಅಲ್ಲ. ಡಯಾಬಿಟಿಸ್ ಅಂದರೆ ಅದು ಲೈಫ್ ಲಾಂಗ್ ಇರುತ್ತೆ. ಅದರಲ್ಲಿ ಚಿಕ್ಕ ಮಕ್ಕಳಿಗೆ ಬಂದಿರೋದ್ರಲ್ಲಂತೂ ಅಂಥವ್ರು ಇನ್ಸುಲಿನ್ ತೊಗೊಳ್ಳೇಬೇಕಾಗುತ್ತೆ. ಯಾಕಂದರೆ ಅವರ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇರಲ್ಲ. ಸೊ ಅಂಥವರಿಗೆ ಹೊರಗಿಂದ ಇನ್ಸುಲಿನ್ ಕೊಡಬೇಕಾಗುತ್ತೆ. ಅಂಥವರು ಲೈಫ್ ಲಾಂಗ್ ತೊಗೊಳ್ಳೋ ಅಂಥ ಅಭ್ಯಾಸ ಇಟ್ಕೊಳ್ಳೇಬೇಕು. ಅವ್ರು ಯಾವಾಗ ತೊಗೊಳ್ಳೋದು ಕಡಿಮೆ ಮಾಡ್ತಾರೋ ಡೆಫಿನೆಟ್ಲಿ ಅವ್ರದ್ದು ಶುಗರ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋ, ಎಗೇನ್ ಆರ್ಗನ್ ಡ್ಯಾಮೇಜ್ ಅದೆಲ್ಲ ಶುರು ಆಗುತ್ತೆ. ಬಟ್ ಇಂಥ ಕಂಟಿನ್ಯೂಸ್ ಆಗಿ ಯಾವಾಗಲೂ ಇನ್ಸುಲಿನ್ ಯೂಸ್ ಮಾಡುವಂಥ ಪೇಷಂಟ್ಸಲ್ಲಿ ಅವರು ಎಲ್ಲಿ ಇಂಜೆಕ್ಷನ್ ತೊಗೊಳ್ತಾರೆ ಅಂಥ ಜಾಗನ ಅವರು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋ ಅಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವರು ಆಲ್ಮೋಸ್ಟ್ ದಿನಾಗಲೂ ಅವ್ರ ಹೊರಗಿಂದ ಚುಚ್ಚಿ ನೀಡಲಲ್ಲಿ ಏನಾಗುತ್ತೆ, ಅದು ಕ್ಲೀನಾಗಿ ಸ್ಟೆರಿಲೈಸ್ ಮಾಡಿಲ್ಲ, ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅಂಥ ಜಾಗದಲ್ಲಿ ಪಸ್ ಆಗುವಂಥದ್ದು, ಕ್ಯೂಬ್ ಶುರು ಆಗುವಂಥದ್ದು, ಗಾಯ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಆದಷ್ಟು ಯಾವಾಗಲೂ ಇನ್ಸುಲಿನ್ ತೊಗೊಂಡ್ಮೇಲೆ ಅಂಥ ಜಾಗನ ಕ್ಲೀನ್ ಮಾಡಿ ಇಟ್ಕೊಳ್ಳೋವಂಥದ್ದು, ಅಥವಾ ಒಂದೇ ಜಾಗದಲ್ಲಿ ತೊಗೊಳ್ದೆ ರೊಟೇಷನ್ ಮಾಡ್ತಾ ಇರಬೇಕು ಸೈಟ್. ಯೂಶುವಲ್ ಆಗಿ ಏನು ಹೇಳ್ತೀವಿ, ಹೊಟ್ಟೆಯಲ್ಲಿ ಅಥವಾ ಮಾಂಸ ತೊಡೆಯಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ ಅಂಥ ಜಾಗದಲ್ಲಿ ತೊಗೊಳ್ತಾರೆ. ಸೊ ಯಾವಾಗಲೂ ಇನ್ಸುಲಿನ್ ತೊಗೊಂಡ್ಮೇಲೆ ಆ ಜಾಗನ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಅಂತ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡೋದಕ್ಕಾಗಿ. ಹಾಗೆ ಡಾಕ್ಟರ್, ಈಗ ಇನ್ಸುಲಿನ್ ಅನ್ನುವಂಥದ್ದನ್ನು ನಾವು, ನೀವು ಹೇಳಿದ ಇಂಜೆಕ್ಷನ್ ಮೂಲಕ ತಗೋಬೇಕು ಅಂತ ಹೇಳಿ, ಬಟ್ ಯಾವುದೇ ಒಂದು ಆಹಾರ ಇಲ್ವಾ ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿ ನಮ್ಮ ದೇಹಕ್ಕೆ ನಾವು ತಗೊಳ್ಳುವಂಥದ್ದು? ಆಹಾರ ಅಂತದ್ದು ಯಾವುದು ಇಲ್ಲ ಅಂತ ಮಟ್ಟಿಗೆ. ಬಟ್ ಎಕ್ಸ್ಟ್ರಾನಲ್ಲಿ ನಾವೇನು ಹೇಳ್ತೀವಿ, ನಮ್ಮದು ಪ್ಯಾಂಕ್ರಿಯಾಸಲ್ಲಿ ಏನು ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಅಂಥದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ಸುಲಿನ್ ಬಂದಿದೆ. ಒಂದು ನಾವು ಪ್ಯಾಂಕ್ರಿಯಾಸ್ ಪ್ರೊಡಕ್ಷನ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥದ್ದನ್ನ ಜಾಸ್ತಿ ಮಾಡ್ಬೋದು, ಅಥವಾ ನಮಗೆ ಬೇಕಾಗಿರೋಂಥ ಆರ್ಗನ್ಸ್ಗೆ ಗ್ಲೂಕೋಸ್ ಬೇಕು, ಅಂದರೆ ಎನರ್ಜಿ ಬೇಕು. ಸೊ ಗ್ಲೂಕೋಸ್ನ ಅದು ಸೆನ್ಸಿಟೈಸ್ ಮಾಡಬೇಕು. ಸೊ ಅಂಥದ್ದಕ್ಕೆ ಮಾತ್ರೆಗಳಾಗಲಿ ಇನ್ಸುಲಿನ್ ಆಗಲಿ ಕೊಡ್ಬೋದು. ಆಹಾರ ನೋಡೋದಾದರೆ ನಾವು ಶುಗರ್ ಅಥವಾ ಸ್ವೀಟ್ಸ್ ಏನಿದೆ ಅಂಥದನ್ನ ಕಡಿಮೆ ಮಾಡಬೇಕಾಗುತ್ತೆ ಅಂಥವ್ರು ಅಷ್ಟೇ. ಅಂಥದ್ರಲ್ಲೇ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಡಯಾಬಿಟಿಸ್. ಊಟ ತಿಂಡಿಯಲ್ಲಿ ಡಯಾಬಿಟಿಸ್ನ ಕ್ಯೂರ್ ಮಾಡುವಂಥದ್ದು ಇಲ್ಲಿ ತನಕ ಯಾವುದೂ ಇಲ್ಲ. ಓಕೆ ಡಾಕ್ಟರ್, ಈಗ ಕೆಲವರು ಹೇಳ್ತಾರೆ ಕೆಲವೊಂದು ವೆಜಿಟೇಬಲ್ಸ್ ತಿಂದರೆ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ನಮ್ಮ ಬ್ಲಡ್ನಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಇತ್ತು ಅಂತಂದರೆ ಕೂಡ ಶುಗರ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ರೈಸು ಸ್ವೀಟು ತಿನ್ನೋದ್ರಿಂದ ಶುಗರ್ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಯಾವುದು ಕರೆಕ್ಟ್ ಅಂತ? ಯಾವುದ್ರೂ ನಾವು ತಿನ್ನಲೇಬಾರ್ದು ಅಂತ ನಾವು ಯಾವುದು ಹೇಳಲ್ಲ. ಯಾವುದೇ ತಿಂದ್ರೂ ಅವರು ಲಿಮಿಟೆಡ್ ಅಮೌಂಟಲ್ಲಿ ತಿನ್ನಬೇಕು. ಇವಾಗ ಒಬ್ರೊಬ್ರಿಗೆ ಹೇಳ್ತೀವಿ ಪರವಾಗಿಲ್ಲ, ಒಂದು ದಿನ ನಿಮ್ದು ಏನಾದ್ರು ಫಂಕ್ಷನ್ ಇದ್ದರೆ ಸ್ವೀಟ್ ತಿನ್ನಿ ಅಂತ. ಒಂದೇ ದಿನದಲ್ಲಿ ಬೇಕಿದ್ರೆ 10-12 ಸ್ವೀಟ್ ತಿಂದಿರ್ತಾರೆ ಅವರು. ಸೊ ಅದರಿಂದ ಅವರು ಶುಗರ್ ಕಂಟ್ರೋಲ್ ಬನ್ನಿ ಅಂದರೆ ಶುಗರ್ ಕಂಟ್ರೋಲ್ ಬರೋಕ್ಕಾಗಲ್ಲ. ಸೊ ಆದಷ್ಟು ಅವರು ಕಂಟ್ರೋಲಲ್ಲಿ ಏನಿದೆ ಪ್ರಪೋರ್ಷನಲ್ಲಿ ತಗೊಳ್ಳೋ ಅಂಥದ್ದು, ಅದರಿಂದ ಅವ್ರಿಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಹೊರತು ಅನ್ನ ಅಥವಾ ಸ್ವೀಟ್ಸಲ್ಲಿ ಯಾಕೆ ತಿನ್ನಬೇಡಿ ಅಂದರೆ ಅದರಲ್ಲಿರೋ ಗ್ಲೈಸೆಮಿಕ್ ಕಂಟೆಂಟ್ ಅಂದರೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅಂಥದನ್ನ ಕಡಿಮೆ ತಿನ್ನಿ ಅಂತ ಹೇಳ್ತೀವಿ. ತರಕಾರಿ, ಬೇರೆ ಪ್ರೋಟೀನ್ ಇರೋವಂಥ ದಾಲ್ ಆಗಲಿ, ಬೇರೆ ಮಜ್ಜಿಗೆ ಆ ಥರದನ್ನೆಲ್ಲ ತಗೊಳ್ಳೋ ಅಂಥದ್ದು ಬೆಟರ್. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಕವಿತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ, ತಮ್ಮ ಪ್ರಶ್ನೆ ಏನಿದೆ ಕೇಳಿ, ಡಾಕ್ಟರ್ ಇದ್ದಾರೆ. ಪಾದಗಳು ಯಾವಾಗೂ ನೋಯ್ತಾ ಇರ್ತವೆ. ಈ ನಡುವೆ ಸ್ವಲ್ಪ ಜಾಸ್ತಿ ಪಾದ ಅಷ್ಟೇ ನೋಯ್ತಾ ಇರ್ತವೆ. ಸ್ವಲ್ಪ ಅದು ನಾವು ಕಾಲು ಉರಿತಾ ಇರ್ತಾವಲ್ಲ, ಹೀಟಿಗೆ ಆಗುತ್ತೆ ಏನೋ ಅಂತ ಬರೀ ಕಾಲು ಮಾತ್ರ ಉರಿತಾ ಇರ್ತವೆ, ಸ್ವಲ್ಪ ಲೈಟ್ ಆಗಿ. ಓಕೆ, ಡಯಾಬಿಟಿಸ್ ಇದೆಯಾ ಅವರಿಗೆ? ಏನಿಲ್ಲ ಮೇಡಮ್, ಡಯಾಬಿಟಿಸ್ ಏನೂ ಇಲ್ಲ. ಏನಿಲ್ಲ, ಸ್ವಲ್ಪ ನಿಂತ ಕೆಲಸ ಜಾಸ್ತಿ ಆಗುತ್ತೆ. ಓಕೆ, ನಿಂತ್ಕೊಂಡು ಕೆಲಸಗಳು ಜಾಸ್ತಿ ಇರುತ್ತಾ? ಓಕೆ,
ನಿಂತ್ಕೊಂಡು ನೀವು ಜಾಸ್ತಿ ಹೊತ್ತು ಕೆಲಸ ಮಾಡ್ತೀರಾ ಅಂದರೆ ನೀವು ಯೂಸ್ ಮಾಡುವಂಥ ಸ್ಲಿಪ್ಪರ್ಸ್ ಚಪ್ಪಲ್ ಏನಿದೆ ಅಥವಾ ಮನೆ ಒಳಗಾಗಲಿ ಮನೆ ಹೊರಗಾಗಲಿ ನೀವು ಯಾವ ರೀತಿಯಾದ ಫುಟ್ವೇರ್ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ತುಂಬ ಹಾರ್ಡ್ ಆಗಿರೋ ಫುಟ್ವೇರ್ನ ಕಡಿಮೆ ಯೂಸ್ ಮಾಡಿ ಸಾಫ್ಟ್ ಆಗಿರೋ ಅಂಥದ್ದಕ್ಕೆ ಚೇಂಜ್ ಆಗಿ, ಜೊತೆಗೆ ನಾ ಹೇಳ್ದಂಗೆ ವಿಟಮಿನ್ ಡಿಫಿಷಿಯನ್ಸಿಯಿಂದನೂ ಒಂದೊಂದ್ಸತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ವಿಟಮಿನ್ ಟೆಸ್ಟ್ಸು ಕ್ಯಾಲ್ಶಿಯಂ ಟೆಸ್ಟ್ ಮಾಡ್ಕೊಳ್ಳಿ. ಅದ್ರದ್ದು ಡಿಫಿಷಿಯನ್ಸಿ ಇದ್ದರೆ ಅದರದ್ದು ಮೆಡಿಸಿನ್ಸ್ ತೊಗೊಂಡು ನಿಮಗೆ ಪರಿಹಾರ ಸಿಗ್ಬೋದು. ಓಕೆ ಮಾ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಎಷ್ಟು ನೋಡಿ ಬಂದಿರುವಂಥ ಎಲ್ಲ ಕಾಲ್ಸ್ದು ಒಂದೇ ಕಂಪ್ಲೇಂಟು, ನಮಗೆ ಕಾಲು ನೋವು ಅಂಥೇಳಿ. ಸೊ ನಿಜವಾಗ್ಲೂ ಪಾದಗಳ ಒಂದು ಸುರಕ್ಷತೆ ಎಷ್ಟು ಮಾಡಿಕೊಂಡ್ರು ಬಹುಶಃ ಸಾಕಾಗೋದಿಲ್ಲ ಅಂತ ಅನಿಸುತ್ತೆ. ಕೆಲವರು ಬೆಳಗ್ಗಿಂದ ಸಂಜೆವರೆಗೂ ಯಾವುದೇ ಪೇನ್ ಇಲ್ಲದೆ ದುಡಿತಾರೆ, ಬಟ್ ರಾತ್ರಿ ಮಲಗೋ ಟೈಮಲ್ಲಿ ಕಾಲು ನೋವು ಪಾದ ಉರಿ ಅಂತ ಹೇಳ್ತಾರೆ. ಅಂದರೆ ನಾವು ತಗೊಳ್ಳುವಂಥ ಪ್ರೆಷರು, ನಾವು ಓಡಾಡುವಂಥ ಜಾಗ, ಜೊತೆಗೆ ಇಡೀ ದಿವಸ ನಾವು ಓಡಾಡಿರ್ತೀವಿ. ಇದರಲ್ಲಿ ನಾವೇನಾದರೂ ಚೇಂಜಸ್ ಮಾಡ್ಕೊಳ್ಬೋದಾ? ನಾವು ಪಾದಗಳ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಕೋಬಹುದು ವಿತೌಟ್ ಮೆಡಿಸನ್? ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಉಷಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ನಮಸ್ಕಾರ ಉಷಾ ಅವರೇ, ಹೇಳಿ. ಈಗ ನಮ್ಗೆ ಶುಗರ್ ಏನಾಗುತ್ತೆ, ಒಂದು ಇರೋ ತನಕ ಯಾವಾಗಾದ್ರೂ ಒಂದ್ ಲೆವೆಲ್ ಆಗಿ ಅಂದ್ರೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇದರಿಂದ ನಮ್ಗೆ ಮುಂದೆ ಕಿಡ್ನಿ ಫೇಲ್ಯೂರು, ಹಾರ್ಟ್ ಅಟ್ಯಾಕ್ ಅಂತೆಲ್ಲ ಅಂತಾರಲ್ಲ ಡಾಕ್ಟ್ರೆ, ಅದೇನಾದ್ರು ಎಫೆಕ್ಟ್ ಆಗುತ್ತಾ ಅಂತ. ಓಕೆ, ನಿಮ್ಮದು ಶುಗರ್ ತುಂಬ 300-400 ಆ ಥರ ಆಗದೆ ಕಂಟ್ರೋಲಲ್ಲಿದ್ದರೆ ಅವ್ರಿಗೆ ರೇಂಜಸ್ ಇರುತ್ತೆ. ನಿಮ್ಮದು ಯಾರು ಫಿಸಿಷಿಯನ್ ಇರುತ್ತೆ ಅವರು ನಿಮ್ಮದು ಡೈಲಿ ಆ್ಯಕ್ಟಿವಿಟೀಸು ಅಥವಾ ನಿಮ್ಮದು ಆಹಾರ ಪದ್ಧತಿ ಜೊತೆಗೆ ನಿಮ್ಮದು ವೆಯ್ಟ್ ಅದ್ರ ಪ್ರಕಾರ ಅವರು ಮೆಡಿಸಿನ್ಸ್ ಏನು ಬೇಕು ಅಂತ ಕೊಡ್ತಾರೆ. ಬಟ್ ಕಂಟ್ರೋಲಲ್ಲಿ ಅಂದರೆ ಇವಾಗ 110-120 ಅಲ್ಲಿ ತನಕ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಹೋಗ್ತಾ ಹೋಗ್ತಾ ಅವರಿಗೆ ಜಾಸ್ತಿ ಆಗೋವಂಥದ್ದು ಏನಿರುತ್ತೆ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ 3 months ಒನ್ಸ್ ಶುಗರ್ ಏನು ಮಾಡ್ತೀವಿ ನಾವು, HbA1c ಅಂತ ಹೇಳ್ತೀವಿ, ಅದರ ಲೆವೆಲಲ್ಲಿ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಡಯಾಬಿಟಿಸ್ ಎಷ್ಟಿದೆ ಅಂತ ಹೇಳಿ. ಅದು ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ನಿಧಾನಕ್ಕೆ ಎಲ್ಲ ಆರ್ಗನ್ಸ್ ಡ್ಯಾಮೇಜ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಅದರಲ್ಲೂ ನರದ್ದು ಫಸ್ಟ್ ಡ್ಯಾಮೇಜ್ ಆಗುತ್ತೆ. ನಾ ಹೇಳ್ದಂಗೆ ಕಣ್ಣು ಕಾಲು ಎಫೆಕ್ಟ್ ಆಗುತ್ತೆ. ಅದಾದಮೇಲೆ ಅವರಿಗೆ ಬೇರೆ ಆರ್ಗನ್ಸು, ಕಿಡ್ನಿ ಆಗಿರಲಿ, ಹಾರ್ಟ್ ಆಗಿರಲಿ, ಸ್ಟ್ರೋಕ್ ಬರೋದು ಅದೆಲ್ಲ ಆಮೇಲೆ ಶುರು ಆಗುತ್ತೆ ಅವರಿಗೆ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಈಗ ಪಾದಗಳ ಸುರಕ್ಷತೆಯನ್ನು ನಾವು ಅಂದರೆ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಪೇಯ್ನ್ ಬರಬಾರ್ದು ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ? ಅದೇ ನಾ ಹೇಳ್ದಂಗೆ ಡಯಾಬಿಟಿಸ್ ಫಸ್ಟ್ ಕಂಡು ಹಿಡಿಯೋಕ್ಕೇ ತುಂಬ ಟೈಮ್ ತೊಗೊಳ್ಳುತ್ತಾರೆ ಜನರು. ಸೊ ಅಂಥವರು ಫಸ್ಟ್ ಟೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ಹೇಳಿ. ಡಯಾಬಿಟಿಸ್ ಇದ್ದವರು ಸ್ಟಾರ್ಟಿಂಗಿಂದ ಕಂಟ್ರೋಲಲ್ಲಿ ಇರಬೇಕು. ಎಷ್ಟೊಂದು ಜನ ಡಯಾಬಿಟಿಸ್ ಫಸ್ಟ್ ಜಾಸ್ತಿ ಇರುತ್ತೆ, ಮೆಡಿಸಿನ್ಸ್ ತೊಗೊಂಡಾಗ ಅವ್ರಿಗೆ ಕಂಟ್ರೋಲಲ್ಲಿ ಬರುತ್ತೆ. ಕಂಟ್ರೋಲಲ್ಲಿ ಬಂದ ತಕ್ಷಣ ನಂದು ಡಯಾಬಿಟಿಸ್ ಮುಗೀತು, ನನ್ನ ಕಾಯಿಲೆ ಏನಿಲ್ಲ ಅಂತ ಹೇಳಿ ಮೆಡಿಸಿನ್ಸ್ ತೊಗೊಳೋದನ್ನ ಸ್ಟಾಪ್ ಮಾಡ್ತಾರೆ ಅವರು. ಅಂಥದನ್ನ ಅವ್ರು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಮೆಡಿಸಿನ್ಸ್ನ ಯಾವಾಗಲೂ ಕಂಟಿನ್ಯೂ ಮಾಡಬೇಕು, ಯಾವತ್ತು ಸ್ಟಾಪ್ ಮಾಡಬಾರ್ದು. ಅದರದ್ದು ಡೋಸ್ ಚೇಂಜ್ ಮಾಡ್ತಾರೆ ಅಥವಾ ಬೇರೆ ಮೆಡಿಸಿನ್ಸ್ ಕೊಡೋ ಅಂಥದ್ದು ಇರುತ್ತೆ. ಬಿಟ್ಟರೆ ಯಾವತ್ತು ಜನರು ಡಯಾಬಿಟಿಸ್ ಬಂದ ಮೇಲೆ ಮೆಡಿಸಿನ್ಸ್ನ ಲೈಫ್ ಲಾಂಗ್ ಸ್ಟಾಪ್ ಮಾಡಬಾರ್ದು. ಸೊ ಅದರಿಂದ ಅವರಿಗೆ ಶುಗರ್ ಕಂಟ್ರೋಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲ್ ಇದ್ದಾರೆ, ಸರಳ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ. ಹೇಳಿಮ್ಮ, ನಿಮ್ಮ ಸಮಸ್ಯೆ ಏನಿದೆ? ಕಾಲು ಆಪರೇಷನ್ ಆಗಿತ್ತು, ಬಿದ್ದುಬಿಟ್ಟು ನನಗೆ ಡಯಾಬಿಟಿಸ್ ಇತ್ತು. ಓಕೆ, ಈಗ ಡಯಾಬಿಟಿಸ್ ಕಂಟ್ರೋಲ್ ಇದೆ. ಸ್ವಲ್ಪ ದಿವಸ ಇನ್ಸುಲಿನ್ ತಗೊಂಡಿದ್ದೆ ಕಾಲು ಆಪರೇಷನ್ ಆದಾಗ. ಈಗ ಇನ್ಸುಲಿನ್ ತಗೋತಾ ಇಲ್ಲ, ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಅಂದ್ರೆ ಕಾಲು ಕೆಳಗಡೆ ಆಪರೇಷನ್ ಆಗಿರೋ ಕಾಲು ಇದ್ರಲ್ಲ, ಅದ್ರ ಕೆಳಗಡೆ ಗುಡಿ ಏನು ಇಲ್ಲ, ಒಂಥರ ಭಾರ ಆದಾಗೆ ಏನೋ ಕೆಳಗಡೆ ಒಂದು ಚಕ್ಲಿನೋ ಏನೋ ಒಂದು ಇದೆ ಅನ್ನೋ ತರ ಭಾರ ಆಗುತ್ತೆ. ಅದು ಏನಕ್ಕೆ ಅಂತ ಕೇಳ್ಕೊಂಡು. ಓಕೆ, ನಿಮ್ಮದು ಡಯಾಬಿಟಿಸ್ ಇದ್ದು ಡಯಾಬಿಟಿಸ್ ಇಂದ ಗಾಯ ಆಗಿದೆ ಅಂತ ಹೇಳಿದ್ರೆ ಅವರು ಇನ್ನೂ ಜಾಸ್ತಿ ಅವರು ಅಂದರೆ ಮುಂದಿನ ಟೈಮಲ್ಲೂ ಅವರಿಗೆ ಎಲ್ಲರೂ ಒಂದು ಅವ್ರ ಲೈಫ್ ಟೈಮಲ್ಲಿ ಗಾಯ ಆಗುವಂಥ ಚಾನ್ಸಸ್ ಹೈ ರಿಸ್ಕಲ್ಲಿರುತ್ತೆ. ಸೊ ಅಂಥವ್ರು ಇವಾಗ ಅವ್ರಿಗೇನು ಭಾರ ಅಂತ ಹೇಳ್ತಾ ಇದ್ದಾರೆ, ಅವರು ಗಾಯ ಆಗಿರೋವಂಥ ಜಾಗದಲ್ಲಿ ಮೇ ಬಿ ಚಿಕ್ಕ ಗಾಯ ಆಗಿದ್ದರೆ ಓಕೆ, ದೊಡ್ಡ ಗಾಯ ಆದರೆ ಅವರು ಸರ್ಜರಿ ಏನು ಮಾಡಿರ್ತಾರೆ ಅಂಥ ಜಾಗದಲ್ಲಿ ಅವರಿಗೆ ಆಬ್ವಿಯಸ್ಲಿ ಸ್ಕಿನ್ ಒಂದು ಸ್ವಲ್ಪ ಥಿಕ್ನೆಸ್ ಕಡಿಮೆನೇ ಇರುತ್ತೆ. ಅಂಥದ್ದು
ತುಂಬ ಸೆನ್ಸಿಟಿವ್ ಜಾಗ. ಸೊ ಅವರು ಅದೇ ಜಾಗದ ಮೇಲೆ ಸರ್ಜರಿ ಆಗಿದೆ, ಗಾಯ ಕ್ಲೋಸ್ ಆಗಿದೆ, ಬಟ್ ಅದ್ರ ಮೇಲೇ ಅವರು ಪುನಃ ನಡೆಯಕ್ಕೆ ಹೋದರೆ ಅಂಥ ಜಾಗದಲ್ಲಿ ಮತ್ತೆ ಅದು ಓಪನ್ ಆಗಿ ಗಾಯ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಜೊತೆಗೆ ಬರೀ ಅದೇ ಕಾಲು ಅಂತಲೇ ಅಲ್ಲ, ಆಪೋಸಿಟ್ ಕಾಲಲ್ಲೂ ಗಾಯ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥವರು ಕರೆಕ್ಟಾಗಿರೋ ಫುಟ್ವೇರ್ ಹಾಕಿ ನಡೆಯುವಂಥದ್ದು ತುಂಬಾ ಅವಶ್ಯಕತೆ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ವೀಕ್ಷಕರೇ, ನೇರ ಫೋನಿನ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ಬಳಿಕ. ನಮಸ್ಕಾರ ನಮ್ಮ ಕರ್ನಾಟಕ ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಚಂದದ ಹರಟೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ಟೇಟಸ್ ಇದೆ ಅಂತ ಹಿಂಗೆ ನೋಡ್ಕೊಂಡು ಫೆರಾರಿ ತೊಗೊಂಡ್ಬಿಟ್ಟು ಅದನ್ನು EMI ಕಟ್ಟಕ್ಕಾಗದೆ ಪರಾರಿ ಆಗಿರೋರು ಎಷ್ಟೋ ಜನ ಇದ್ದಾರೆ. ಅಯ್ಯೋ, ಬೆಳಗಿದ್ರೆ ನಮ್ಮ ಮನೇಲಿ ಅಳಿಯ ಬರೋನಿದ್ದ, ಮಗಳಿಗೆ ಮದುವೆ ಮಾಡಿದ್ವಿ, ಈಗಲೇ ಸಾಯ್ಬೇಕಾಯವನು. ಕೊಡು ದೇವರೇ ವರ, ಕುಡಿದು ವಾಹನ ಓಡಿಸದಂತ ಡ್ರೈವರ. ಅವಿಭಕ್ತ ಕುಟುಂಬದಲ್ಲಿ ಒಬ್ರನ್ನ ಮಾತಾಡಿದ್ರೆ 4 ಜನ ಮಾತಾಡ್ಲಿಕ್ಕೆ ಸಿಗ್ತಾರೆ. ಲೈಟ್ ಇಂದ ಬೆಳಕು ಬೀಳುತ್ತೆ, ಆದ್ರೆ ಸೀರಿಯಲ್ ಇಂದ ಬೆಳಕು ಬೀಳುತ್ತೆ, ಕಣ್ಣಿಗೂ ಆನಂದ ಸಿಗುತ್ತೆ. ಬುದ್ಧಿಗೆ ಪ್ರೇರಣೆ, ಮನಸ್ಸಿಗೆ ರಂಜನೆ, ಸಮಾಜ ಸುಧಾರಣೆ. ಆಪತ್ತಿಗಾಗುವವನೇ ಆಪ್ತ ಮಿತ್ರ ಅಂತ ಹೇಳ್ತಾರೆ. ಅವನಿಗೆ ಅಲ್ಲಿ ಉಚಿತ, ನಿಮಗೆ ಕತ್ರಿ ಖಚಿತ. ಸಂಸಾರದಲ್ಲಿ ಸಂಸ್ಕಾರ ಇದೆ. ಒಂದಿರುಳ ಕನಸಿನಲ್ಲಿ ನನ್ನವಳ ಕೇಳಿದೆನು. ಸರ್, ನಮ್ಮ ಬಂಧುಗಳು ಮಾತ್ರ ಬೇಡ ಸರ್. ಅವನಿಲ್ಲಿ ಬಂದು ನನಗೆ ಬತ್ತಿ ಇಟ್ಬಿಟ್ರೆ ಯಾರಿಗೋ ಯಾವತ್ತೋ ಅಪರೂಪಕ್ಕೆ ಜೀವಮಾನದಲ್ಲಿ 1 ಸಲ 2 ಸಲ ಮೈ ಚೆನ್ನಾಗಿಲ್ಲ ಅಂದ ಮಾತ್ರಕ್ಕೆ ಮನೆ ಮುಂದೆ ಆಂಬುಲೆನ್ಸ್ ನಿಲ್ಸ್ಕೊಳಕ್ಕಾಗುತ್ತೆ ಯಾವಾಗಲೂ. ಬಂಧುಗಳು ತುಡಿತಕ್ಕೆ, ಸ್ನೇಹಿತರು ಕುಡಿತಕ್ಕೆ. ನೀವು ಎಲ್ಲ ಮಾಡೆಲ್ ಕಾರನ್ನು ಬಿಟ್ಟು ಡ್ರಾಪ್ ತಗೊಳ್ತಾ ಇರ್ತೀರಲ್ಲ. ಎಲ್ಲರಿಗೂ ನಮಸ್ಕಾರ. ಈ ಕೆಳಗಿನ ಯಾವ ವಿಷಯವನ್ನು ಕುರಿತು ಉಪನಿಷತ್ತುಗಳು ಬೋಧಿಸುತ್ತವೆ? ಮಲ್ಲಿಕಾರ್ಜುನ್. ಧರ್ಮ. ತತ್ವಶಾಸ್ತ್ರ. ತತ್ವಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮ, ಮೋ, ನ, ಭೂ, ಹಿ, ನಿ, ವ, ನ. ಭುವನ ಮನಮೋಹಿನಿ. ಭುವನ ಮನಮೋಹಿನಿ ಉತ್ತರ ಸರಿಯಾಗಿದೆ. ನಮಸ್ಕಾರ. ನಾನು ಬಂದಿದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಫಸ್ಟು. ಸರೇ ಮೇನ್ ಗೆಸ್ಟು, ನಮ್ಮ ಆಡಿಯನ್ಸ್ ಇದ್ದಾರೆ ಬೆಸ್ಟು. ತೂಬೇಕು ಕಾರ್ಯಕ್ರಮದ ಟೇಸ್ಟು, ನಾ ಹೆಚ್ಚು ಮಾತಾಡಿದ್ರೆ ವೇಸ್ಟು. ನಂದೊಂದು ರಿಕ್ವೆಸ್ಟು, ಜೀವನದಾಗಿರ್ಬೇಕು ಒಬ್ರು ಕೂಡ ಅಡ್ಜಸ್ಟು, ನಮ್ಮ ಜೀವನವೇ ಇಂಟ್ರೆಸ್ಟು. ನನ್ನನ್ನು ಅಪಾರ್ಥ ಮಾಡ್ಕೋಬೇಡಿ. ಮೊನ್ನೆ ನನ್ನ ಹೆಂಡತಿ ಸೀರೆನ ನಿಮ್ಮ ಹೆಂಡತಿ ಉಟ್ಕೊಂಡಿದ್ರು. ಅಯ್ಯ, ನಾನು ಮಿಸ್ ಆಗಿ ನನ್ನ ಹೆಂಡತಿ ಅಂತ ತಪ್ಕೊಂಡ್ಬಿಟ್ಟೆ. ಅಯ್ಯಯ್ಯ. ಸೊ ಗಂಡಂದಿರಿಗೆ ನಾನೊಂದು ಐಡಿಯಾ ಹೇಳ್ತೀನಿ, ಹೆಂಡ್ತಿನ ಜಾಸ್ತಿ ಹುಡ್ಕಕ್ಕೆ ಹೋಗ್ಬೇಡಿ. ಅಲ್ಲಿರೋ ಯಾವ್ದಾದ್ರು ಒಂದು ಹೆಂಗ್ಸತ್ರ ಚೆನ್ನಾಗಿ ಮಾತಾಡ್ತಾ ನಿಂತ್ಕೊಂಡ್ರೆ ಸಾಕು, ಅವಾಗ ಹೆಂಡತಿ ಎಲ್ಲಿದ್ರು ಓಡ್ಬಂದು. ಸರ್, ನಿಮ್ಮ ಮದುವೆ ಆಗಿದೆ ಅಂತ ಕೇಳಿದ್ರು ನನಗೆ. ಹೌದು, ದಾರಿಯಲ್ಲಿ ಒಬ್ಬಳು ಬಂದಳು, ನನ್ನ ನೋಡಿ ನಕ್ಕಳು, ನನಗೆ 2 ಮಕ್ಕಳು. ಸಾಹಿತಿ ಸಂಶೋಧಕರ ಚಿಂತನ ಮಂಥನ. ನನ್ನ ಮಕ್ಕಳು ಹೈಸ್ಕೂಲ್ ಓದುವಾಗ ನಾನು ಕಾಲೇಜಿಗೆ ಸೇರ್ಕೊಂಡೆ, ಸಂಜೆ ಕಾಲೇಜಿಗೆ. ಅಪ್ಪನ ಅವ್ರು ತುಂಬಾ ಹೇಳ್ತಿರ್ತಾರೆ, ನನ್ನ ಲವ್ ನಾಟ್ ಅಟ್ ಫಸ್ಟ್ ಸೈಟ್, ಮೆನಿ ಸೈಟ್ಸ್ ಅಂತ ಹೇಳ್ತಿರ್ತಾರೆ. ಕವಿ ವಿಮರ್ಶಕರ
ಮಾತು ಮಥನ. ನಾನು ನನಗೇ ಗೊತ್ತಿಲ್ಲದಂತೆ ವಿಮರ್ಶಾ ಜಗತ್ತಿಗೆ ಪ್ರವೇಶ ಮಾಡಬೇಕು. ನನ್ನ ಪಾತ್ರಗಳು ಕೂಡ ನನ್ನಂತೆಯೇ ವಿವಿಧ ಸಾಹಿತ್ಯ ಪ್ರಕಾರಗಳ ಅನಾವರಣ. ಯಾವ ಪುರುಷ ನಿಜವಾಗಿಯೂ ನಿರ್ಭೀಡೆಯಿಂದ ಬರೆದಿದ್ದಾನೆ? ಭವಿಷ್ಯದ ಪೀಳಿಗೆಗಳಿಗಾಗಿ ನಾವು ಮಲೆನಾಡನ್ನ ಪಶ್ಚಿಮ ಘಟ್ಟನ ಉಳಿಸ್ಕೋಬೇಕು. ನನ್ನಂತ ಒಬ್ಬ ಸಾಮಾನ್ಯ ಹೆಣ್ಮಗಳು ಮಾಡ್ಲಿ ಅಂತ ಬಿಟ್ಟಿದ್ರು ಏನೋ ನಂಗೆ ಗೊತ್ತಿಲ್ಲ. ವೀಕ್ಷಿಸಿ ಲಿಟರರಿ ಗುರು ಪ್ರತಿ ಶನಿವಾರ ರಾತ್ರಿ 9:30 ವಿರಾಮದ ನಂತರ ಸ್ವಚ್ಛ ಭಾರತ ಅಭಿಯಾನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೊಬ್ರು ಕಾಲರ್ ಇದ್ದಾರೆ ನೋಡೋಣ. ರಂಗಣ್ಣ ಅಂತ ಹೇಳಿ ಶಿರಾಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ರಂಗಣ್ಣ ಅವರೇ, ಹೇಳಿ ಸರ್, ಏನ್ ಸಮಸ್ಯೆ ಇದೆ? ಮ್ಯಾಮ್ ನನಗೆ ಅಂದ್ರೆ ತುಂಬಾ ಬ್ಯಾಕ್ ಪೇನ್ ಇದೆ. ಅದೊಂದು ಮತ್ತೆ ತುಂಬಾ ಕಾಲು ಮ್ಯಾಮ್. ಬಟ್ ಡೈಲಿ ಹೊಲದಲ್ಲಿ ಕೆಲಸ ಮಾಡ್ತೀವಿ. ಬಟ್ ಆದ್ರೂ ತುಂಬಾ ಕಾಲು ನೋವು, ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ಕಾಲು ಮಡ್ಚಕ್ಕಾಗಲ್ಲ ಮ್ಯಾಮ್. ತುಂಬಾ ನೋವು ಇದೆ. ಒಂದ್ಸಲಿ ನಾನು ಕೇರಳಕ್ಕೂ ಹೋಗಿದ್ದೆ ಮ್ಯಾಮ್ ಮೊನ್ನೆ. ಅಲ್ಲಿ ಯಾರು ಹೋಯ್ದ್ರಂತ ಇದ್ರು, ಅವರು ಸಹ ವ್ಯಾಯಾಮ ಮಾಡ್ಬೇಕು ಅಂತ ಹೇಳಿ ಡೈಲಿ ವ್ಯಾಯಾಮ ಮಾಡ್ತಿದ್ರು. ಒಂದು 4 ದಿನ ಇದ್ದೆ ಮ್ಯಾಮ್. ಎಲ್ಲಾನು ಮಾಡ್ತಾ ಇದ್ದೀನಿ. ಬಟ್ ಆದ್ರೂ ಸ್ವಲ್ಪ ನೋವು ಅದೇ ತರನೇ ಇದೆ. ಕಂಟ್ರೋಲ್ ಏನೂ ಆಗಿಲ್ಲ ಮ್ಯಾಮ್. ತುಂಬಾ ನೋವು ಕೊಡುತ್ತೆ, ಮಲಗಕ್ಕಾಗಲ್ಲ. ಡಯಾಬಿಟಿಸ್ ಇದೆಯಾ ಸರ್ ನಿಮಗೆ? ಡಯಾಬಿಟಿಸ್ ಇಲ್ಲ ಮ್ಯಾಮ್, ಅಷ್ಟು ಇಲ್ಲ ಮ್ಯಾಮ್. ಓಕೆ. ಡಯಾಬಿಟಿಸ್ ಬಿಪಿ ಇತ್ತು, ಬಿಪಿ ಶುಗರ್ ಮಾಮೂಲಿ ಇತ್ತು. ಸ್ವಲ್ಪ ಈಗ ನಾರ್ಮಲ್ ಇದೆ, ಕಂಟ್ರೋಲ್ ಇದೆ. ಚೆಕ್ ಮಾಡ್ತಿದ್ದೆ ಮೊನ್ನೆ, ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಏನೋ ಗೊತ್ತಿಲ್ಲ, ಆದ್ರೂ ತುಂಬಾ ನೋವಿದೆ ಮ್ಯಾಮ್. ಓಕೆ. ನೀವು ಹೊಲ ಗದ್ದೆಯಲ್ಲಿ ಅಂತ ಓಡಾಡುವಾಗ ಯಾವ್ದಾದ್ರು ಶೂಸ್ ಅಥವಾ ಬೂಟ್ಸ್ ಏನಾರು ಹಾಕೊಂಡು ಓಡಾಡುವಂತ ಅಭ್ಯಾಸ ಇದೆಯಾ ಸರ್? ಇಲ್ಲ ಮ್ಯಾಮ್, ಒಂದೇ ಸ್ಲಿಪ್ಪರ್. ಆಮೇಲೆ ರೈತರಲ್ಲ ಮ್ಯಾಮ್, ಚಪ್ಪಲ್ ಹಾಕೊಂಡು ಅಡ್ಡಾಡ್ತೀವಿ, ಹೋಗ್ತೀವಿ. ಓಕೆ. ಬಟ್ ಕೆಲವೊಂದ್ಸಲಿ ಸ್ಲಿಪ್ಪರ್ ಬಿಟ್ಟು ಹೋಗ್ಬಿಡ್ತೀವಿ. ಅದೊಂದು ಅಭ್ಯಾಸ, ಅದು ಏನ್ ಮಾಡಿ. ಓಕೆ. ನೀವು ಆದಷ್ಟು ಇವಾಗ ಡಯಾಬಿಟಿಸ್ ಇಲ್ಲ ಅಂತ ಹೇಳಿದ್ರಿ, ಬಟ್ ಡಯಾಬಿಟಿಸ್ ಇಲ್ಲ ಅಂದ್ರೂ ಪ್ರತಿ ವರ್ಷಕ್ಕೆ ಒಂದ್ಸತಿ ನಿಮ್ಮದು ಡಯಾಬಿಟಿಸ್ ಚೆಕಪ್ ಮಾಡಿಸ್ಕೊಳ್ಳಿ. ಯಾಕಂದರೆ ಶುಗರ್ ನಿಮಗೆ ಗೊತ್ತಿಲ್ಲದೆ ಯಾವಾಗಲ ಶುರು ಆಗಿರಬಹುದು. ಸೊ ನಿಮ್ಮದು ಡಯಾಬಿಟಿಸ್ ಕಂಟ್ರೋಲಲ್ಲಿದ್ದರೆ ಓಕೆ. ಹೊಲ ಗದ್ದೆಗೆ ಅಂತ ಹೋದಾಗ ಏನೇ ಇದ್ರೂ ಆದಷ್ಟು ಏನಾದ್ರು ಬೂತ್ಸ್ ಥರದ್ದಿದ್ರೆ ಉಪಯೋಗಿಸೋವಂಥದ್ದು ಉತ್ತಮ ನೀವು. ಯಾಕಂದರೆ ಗದ್ದೆಯಲ್ಲಿ ಸುಮಾರು ಕ್ರಿಮಿಕೀಟಾಣುಗಳಾಗಲಿ, ಮುಳ್ಳಾಗಲಿ ಎಲ್ಲರೂ ಒಂದು ಕಡೆ ಇದ್ದೇ ಇರುತ್ತೆ. ನೀವು ಬರಿಗಾಲಲ್ಲಿ ನಡೆದಾಗ ಅದು ಕಾಲು ಒಳಗೆ ಹೋಗುವಂಥ, ಚುಚ್ಕೊಳ್ಳೋವಂಥದ್ದು ತುಂಬ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನಿಮಗೆ ಕಾಲು ಒಳಗೆ ಬ್ಯಾಕ್ಟೀರಿಯಾ ಎಂಟರ್ ಆಗಿ ಕಾಲು ಊತ ಬರೋದು, ಕೆಂಪಾಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಕಾಲು ನೋವು ಏನಿದೆ ಇವಾಗ, ಅದಕ್ಕೆ ನೀವು ಪೇನ್ ಇರೋದಕ್ಕೆ ಮೆಡಿಸಿನ್ಸ್ ತೊಗೊಳ್ತಾ ಇರ್ಬೋದು. ಬಟ್ ಅದು ನೀವು ಲೈಫ್ ಲಾಂಗ್ ತೊಗೊಳಕ್ಕಾಗಲ್ಲ. ಲೈಫ್ ಲಾಂಗ್ ತೊಗೊಂಡ್ರೆ ನಿಮ್ಮದು ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ನಿಮಗೆ ವ್ಯಾಯಾಮ ಮಾಡಿ ಅಂತ ಹೇಳಿದ್ದಾರೆ. ವ್ಯಾಯಾಮ ಮಾಡೋಕ್ಕಿಂತ ಮುಂಚೆ ನಿಮ್ಮದು ನರ ಏನು ಡ್ಯಾಮೇಜ್ ಆಗಿಲ್ಲ ಅಂತ ಚೆಕ್ ಮಾಡಿಸ್ಕೊಂಡು ಆಮೇಲೆ ವ್ಯಾಯಾಮ ಮಾಡೋಕ್ಕೆ ಹೋಗಿ. ಯಾಕಂದರೆ ನರ ಡ್ಯಾಮೇಜ್ ಆಗಿ ನೀವು ಕಾಲಿನ ಪಾದದ ಮೇಲೆ ಪುನಃ ಭಾರ ಕೊಟ್ಟರೆ ಪಾದದಲ್ಲಿರುವಂಥ ಮೂಳೆಗಳೇನಿದೆ ಅದು ಸವ್ದು ಮೂಳೆದು ಶೇಪ್ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿರುವಂಥ ಫುಟ್ವೇರ್ ಯೂಸ್ ಮಾಡಿ ಫುಟ್ನ ದಿನಾಗಲೂ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಧನ್ಯವಾದಗಳು ರಂಗಣ್ಣ ಅವರೇ ಕರೆ ಮಾಡೋದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಶ್ರೀಧರ್ ಅಂತೇಳಿ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಶ್ರೀಧರ್ ಅವರೇ. ನಮಸ್ತೆ. ಹೇಳಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಸರ್ ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದಯವಿಟ್ಟು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ ಸರ್. ಹಲೋ ಸರ್, ಪ್ರಶ್ನೆ ಕೇಳಿ. ನಮ್ದು ಬ್ಯಾಕ್ ಪೇನ್ ಇದೆ, ಅದಕ್ಕೆ ಎಂತ ಮಾಡಬೇಕು? ಓಕೆ ಸರ್, ಬ್ಯಾಕ್ ಪೇನ್ ಇದೆ ಮ್ಯಾಮ್, ಅಷ್ಟೇ ಅವ್ರ ಸಮಸ್ಯೆ. ಓಕೆ. ಬ್ಯಾಕ್ ಪೇನ್ ಇದ್ರೆ ನೀವು ಚೆಕ್ ಮಾಡಿಸಿ ಸರ್. ನಿಮ್ದು ಆರ್ಥೋಪೆಡಿಷನ್ಸ್ ಯಾರು ಇದ್ರೆ ಚೆಕ್ ಮಾಡಿ ನಿಮ್ದು ಬ್ಯಾಕ್ ಅಲ್ಲಿ ಏನಾರು ಪ್ರಾಬ್ಲಮ್ ಇದೆಯಾ ಸ್ಕ್ಯಾನಿಂಗ್ ಮಾಡಿ ಅವ್ರು ಹೇಳ್ತಾರೆ ನಿಮಗೆ. ಬ್ಯಾಕ್ ಪ್ರಾಬ್ಲಮ್ ಏನಾರು ಇದ್ರೆ, ಏನಾರು ಬ್ಯಾಂಡ್ಸ್ ಥರದ್ದು ಏನಾರು ಯೂಸ್ ಮಾಡಕ್ಕೆ ಹೇಳಿದ್ರೆ ನಿಮ್ದು ಆರ್ಥೋಪೆಡಿಷನ್ ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಹಾಗೆ ನೋಡಿ, ಪಾದಗಳ ಸುರಕ್ಷತೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಕೆಲವರು ಬರಿಗಾಲಲ್ಲಿ ನಡೆಯುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ. ದೇವಸ್ಥಾನಕ್ಕೆ ಬರಿಗಾಲಲ್ಲಿ ಹೋಗುವಂಥದ್ದು ಅಥವಾ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಬರಿಗಾಲಲ್ಲಿ ಹೋಗುವಂಥದ್ದು ಇರುತ್ತೆ. ಇದು ನಿಜಕ್ಕೂ ಅಪಾಯಕಾರಿ ಅಂತ ಅನ್ಸುತ್ತಾ? ಅಥವಾ ಕೆಲವರು ಬರಿಗಾಲಲ್ಲಿ ನಡೆದ್ರೆ ಒಳ್ಳೆಯದು, ರಕ್ತ ಸಂಚಲನ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಸರಿ ಇದು? ನಾವು ದೇವಸ್ಥಾನ ಅಂತ ನೋಡುವಾಗ ಅದೊಂಥರ ಪರಿಶುದ್ಧ ಪವಿತ್ರ ಜಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ.
ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಚಪ್ಪಲ್ನ ಹೊರಗೆ ಬಿಟ್ಟು ಹೋಗುವಂಥ ಅಭ್ಯಾಸ ಇದೆ. ಯಾಕೆ ಅಂದರೆ ಈಗೇನು ನಮ್ಮದು ಸ್ಲಿಪ್ಪರ್ಸಲ್ಲಿ ಹೊರಗಿನ ಓಡಾಡಿರುವಂಥ ಬ್ಯಾಕ್ಟೀರಿಯಾ, ಕ್ರಿಮಿ ಕೀಟಾಣುಗಳು ಎಲ್ಲ ಇರುತ್ತೆ. ಸೊ ಅದನ್ನ ತಗೊಂಡು ನಾವು ಶುದ್ಧವಾದಂಥ ಜಾಗ ಅಂದರೆ ಪವಿತ್ರವಾದಂಥ ಜಾಗ ದೇವಸ್ಥಾನದ ಒಳಗೆ ಹೋಗಬಾರ್ದು ಅಂತ ಈ ಸಂಪ್ರದಾಯನ ಅವರು ಶುರು ಮಾಡ್ಕೊಂಡಿರುವಂಥದ್ದು. ಮತ್ತು ಇನ್ನೊಂದೇನು ವಿಚಾರ ಅಂದರೆ ದೇವ್ರ ಮುಂದೆ ನಮ್ಮದು ಏನಿದೆ ಅಹಂಕಾರ ಏನು ಎಲ್ಲ ಬಿಟ್ಟು ದೇವರಿಗೆ ನಾವು ಸಮರ್ಪಣೆ ಆಗಿದ್ದೀವಿ ಅನ್ನೋ ಥರ ನಾವು ಹೋಗ್ತೀವಿ. ಸೊ ಅದು ಎಲ್ಲಿ ತನಕ ಒಳ್ಳೆಯದು ಅಂದರೆ ಡಯಾಬಿಟಿಸ್ ಇಲ್ಲ, ಯಾವ ಪೇಷಂಟ್ಸಲ್ಲಿ ಡಯಾಬಿಟಿಸ್ ಇಲ್ಲ ಅಥವಾ ಶುಗರ್ ಕಂಟ್ರೋಲಲ್ಲಿದೆ, ಅವ್ರದ್ದು ನರ ಡ್ಯಾಮೇಜ್ ಆಗಿಲ್ಲ, ರಕ್ತ ಸಂಚಾರ ಚೆನ್ನಾಗಿದೆ, ಇಂಥವರು ಬರೀ ಕಾಲಲ್ಲಿ ಹೋದರೆ ಪರವಾಗಿಲ್ಲ. ಅದೇ ಅವರಿಗೆ ನರ ಡ್ಯಾಮೇಜ್ ಆಗಿದೆ, ಜೊತೆಗೆ ಈ ಗಂಡಸರಲ್ಲಿ ಸ್ಮೋಕಿಂಗ್ ಹ್ಯಾಬಿಟ್ ಎಲ್ಲ ಏನಿರುತ್ತೆ, ಟೊಬ್ಯಾಕೊ ಚಿವ್ ಮಾಡ್ತಾರೆ, ಸೊ ಇಂಥವರಲ್ಲಿ ರಕ್ತ ಸಂಚಾರ ಕೂಡ ಎಫೆಕ್ಟ್ ಆಗಿರುತ್ತೆ. ಅಂಥವರು ಬರಿಗಾಲಲ್ಲಿ ಹೋದರೆ ಆವಾಗ ಅವರಿಗೆ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಈ ಪ್ರಾಬ್ಲಮ್ ಹೆಂಗೆ ಶುರು ಆಗುತ್ತೆ ಅಂದರೆ ನರ ಡ್ಯಾಮೇಜ್ ಆಗಿರೋರಿಗೆ ಎಷ್ಟು ನೆಲ ಬಿಸಿ ಇದೆ ಅಂತ ಅವರಿಗೆ ಪರಿಜ್ಞಾನ ಇರಲ್ಲ. ಸೊ ಅಂಥವರು ಬರಿಗಾಲಲ್ಲಿ ನಡೆದು ಬಿಡ್ತಾರೆ. ಇಡೀ ಅವ್ರದ್ದು ತಿರುಪತಿ ಆಗಲಿ ಬೇರೆ ಶಬರಿಮಲೆ ಆಗಲಿ ಬರಿಗಾಲಲ್ಲಿ ಓಡಾಡಿ ಬಂದಿರ್ತಾರೆ ಅವರು. ಬಟ್ ಬಂದ ಮೇಲೆ ಅವರು ತಗೊಳ್ಳೋ ಅಂಥ ಕೇರ್ ತುಂಬಾ ನೆಗ್ಲೆಕ್ಟ್ ಆಗಿರುತ್ತೆ. ಸೊ ಅಂಥದ್ರಿಂದ ಅವರು ನಮ್ಮ ಹತ್ರ ಎಷ್ಟೊಂದು ಜನ ಬಂದಿದ್ದಾರೆ, ದೇವಸ್ಥಾನಕ್ಕೆ ಹೋಗಿ ಬಂದು 2-3 ದಿನ ಬಿಟ್ಟು ಒಂದು ಬೊಬ್ಬೆ ಎಲ್ಲ ಬಂದ ಮೇಲೆ ಅವರೇ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ಅವ್ರದ್ದೇ ಮನೆಯಲ್ಲಿ ಬ್ಲೇಡ್ ತೊಗೊಂಡಾಗಲಿ ಸಿಸರ್ಸ್ ತೊಗೊಂಡಾಗಲಿ ಕಟ್ ಮಾಡಿ ಅವರೇ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತಾರೆ. ಸೊ ಇಂಥವರು ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರ ಮನೇಲಿರುವಂಥ ಬ್ಲೇಡ್ ಆಗಲಿ ಸಿಸರ್ಸ್ ಆಗಲಿ ಯಾವುದು ಸ್ಟೆರಿಲೈಸ್ ಇರಲ್ಲ. ಸೊ ಅವರು ಅಂಥದ್ರಲ್ಲಿ ಕಟ್ ಮಾಡಿದಾಗ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ ಚರ್ಮಕ್ಕೆ ಗಾಯದ ಒಳಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದು ಬರೀ ಪಾದಕ್ಕೆ ಮಾತ್ರ ಅಲ್ಲ, ಕಾಲಿನ ಮೇಲಿನ ಭಾಗಕ್ಕೂ ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಂಥವರು ದೇವಸ್ಥಾನಕ್ಕೆ ಓಡಾಡಿ ಬಂದ ತಕ್ಷಣ ಕಾಲಿದ್ದು ಒಂದ್ಸತಿ ಇಡೀ ಪಾದ ಆಗಲಿ ಪಾದದ ಮೇಲೆ ಆಗಲಿ ಬೆರಳುಗಳ ಮಧ್ಯೆಯಲ್ಲಿ ಬೆರಳು ಸಂಧಿಯಲ್ಲಿ ಯಾವಾಗಲೂ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಏನಾದ್ರು ಈ ಥರ ಬೊಬ್ಬೆ ಅಥವಾ ಏನಾದ್ರು ಗಾಯ ಆಗಿ ಸುಟ್ಕೊಂಡು ಬಂದಿದ್ರೆ ಆದಷ್ಟು ಬೇಗ ಅವರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ, ರಾಧಾ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಧಾ ಅವರೇ. ಹಲೋ, ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಮೇಡಮ್, ನನ್ನ ಹೆಸರು ರಾಧಾ ಅಂತ ಬೆಂಗಳೂರಿಂದ. ಓಕೆ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. 2 ವರ್ಷದಿಂದ ಡಯಾಬಿಟಿಸ್ ಇದೆ. ನನ್ನ HbA1c 6.3 ಇದೆ. ಓಕೆ. ಗ್ಲೈಕೋಮ್ಯಾಕ್ಸ್ ಅಂತ ನಾನು 250 mg ತಗೊಳ್ತಾ ಇದ್ದೀನಿ. ನಂದು ಎಬ್ಬೆರಳು ಯಾವಾಗಲಾದ್ರೂ ಒಂದೊಂದ್ಸಲಿ ನಮ್ಮಾಗಿರುತ್ತೆ, ಬಟ್ ಎಲ್ಲಾ ಟೈಮಲ್ಲಿ ಇರೋದಿಲ್ಲ. ಸೊ ಇದು ಡಯಾಬಿಟಿಕ್ ರಿಲೇಟೆಡ್ ಏನು ಅಂತ ತಿಳ್ಕೊಬೇಕಿತ್ತು. ಓಕೆ, ನಿಮ್ದು 2 ವರ್ಷದಿಂದ ಶುಗರಲ್ಲಿ ನೀವು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಶುಗರ್ ಡಯಾಬಿಟಿಸ್ ಇದೆ 6.8 ಇತ್ತು. ಓಕೆ, ಅದು ಈಗ 6.3 ಬಂದಿದೆ ನನಗೆ. ಓಕೆ, ನಾನು ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ಡಯಟ್ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಅದು ಸ್ಟೋನ್ ಅಲ್ಲಿ ನಮ್ನೆಸ್ ಯಾವಾಗ್ಲೂ ಇರೋದಿಲ್ಲ, ಯಾವಾಗ್ಲೂ ಒಂದೊಂದ್ಸಲಿ ಇರುತ್ತೆ. ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ನಾನು ಕಂಪ್ಲೀಟ್ ಶುಗರ್ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾಗ ಅದು ಇರೋದಿಲ್ಲ. ಓಕೆ, ನಿಮ್ಮದು ಶುಗರ್ಸ್ ಕಂಟ್ರೋಲಲ್ಲಿ ಇದ್ದಾಗ ನಿಮ್ಮದು ನರ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ ಮ್ಯಾಮ್. ಶುಗರ್ ಯಾವಾಗ ಕಂಟ್ರೋಲಲ್ಲಿರಲ್ಲ, ಯಾವಾಗ ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಇರುತ್ತೋ ಅಂಥ ಟೈಮಲ್ಲಿ ನಿಮಗೆ ನರ ಡ್ಯಾಮೇಜ್ ಶುರು ಆಗುತ್ತೆ. ಅದರಲ್ಲೂ ಹೆಬ್ಬೆರಳಿಂದ ಹಿಂದೆ ಪಾದಕ್ಕೆ ಜಾಸ್ತಿ ಸ್ಪ್ರೆಡ್ ಆಗುವಂಥದ್ದು ಇದು ನರ ಡ್ಯಾಮೇಜು. ಸೊ ನಿಮಗೆ ಅರ್ಲಿ ಸ್ಟೇಜಲ್ಲಿ ಅಂದರೆ ಇವಾಗ ನೀವು ಏನಿದ್ದೀರಾ ಅಂಥ ಸ್ಟೇಜಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ನಿಮ್ದು ಇವಾಗ 20% 50% ಆ ಥರ ಡ್ಯಾಮೇಜ್ ಎಷ್ಟಾಗಿದೆ ಅಂತ ನಿಮಗೆ ಡಾಕ್ಟರ್ಸ್ ಪೊಡಿಯಾಟ್ರಿಸ್ಟ್ ಚೆಕ್ ಮಾಡಿ ಹೇಳ್ತಾರೆ. ಇಂಥ ಟೈಮಲ್ಲಿ ನೀವು ಆದಷ್ಟು ಶುಗರ್ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇನ್ನೂ ಕೂಡ ಜೊತೆಗೆ ನೀವು ಯೂಸ್ ಮಾಡುವಂಥ ಫುಟ್ವೇರ್ ಚೇಂಜ್ ಮಾಡಬೇಕಾಗುತ್ತೆ ಮ್ಯಾಮ್. ಮಾಮೂಲಿ ಬರೀ ನೆಲದಲ್ಲಿ ಆಗಲಿ ಅಥವಾ ತುಂಬ ಹಾರ್ಡ್ ಸರ್ಫೇಸ್ ಇರೋವಂಥ ಸ್ಲಿಪ್ಪರ್ಸ್ ಯೂಸ್ ಮಾಡೋದನ್ನ ನೀವು ಅವಾಯ್ಡ್ ಮಾಡಿ ಪಾದಕ್ಕೆ ಆದಷ್ಟು ಇಂಪಾರ್ಟೆನ್ಸ್ ಕೊಟ್ಟು ದಿನಾಗಲೂ ಚೆಕ್ ಮಾಡ್ಕೊಳ್ಳಿ. ಧನ್ಯವಾದಗಳು ಮಾ ಕರೆ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಪಾದಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮುತ್ತಮ್ಮ ಅವರೇ. ಮೇಡಮ್, ಮೇಡಮ್ ಶುಗರ್ 3 ವರ್ಷದಿಂದ. ಓಕೆ ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ, ಹೇಳಿ. ತುಂಬಾ ಕಾಲು ನೋವು. ಅದಕ್ಕೆ ಏನ್ ಮಾಡ್ಬೇಕು? ನರಗಳು ಯಾವಾಗ್ಲೂ ತುಳಿಸ್ಕೊಳೋದು, ನಿಲ್ಸ್ಕೊಳ್ಳೋದು ಆ ತರ ಮಾಡ್ತಿರ್ತೀನಿ ಮೇಡಮ್. ಓಕೆ, ಮಾತಾಡ್ತಾರೆ ಡಾಕ್ಟರ್, ಕೇಳಿಸ್ಕೊಳ್ಳಿ. ಇದೆಲ್ಲ ನಿಮಗೆ ಡಯಾಬಿಟಿಸ್ ಇಂದ ನರ ಡ್ಯಾಮೇಜ್ ಆಗಿರೋದೇ ಪ್ರಾಬ್ಲಮ್ ಅಮ್ಮ.
ಇದರಿಂದ ನೀವೇ ಟ್ರೀಟ್ಮೆಂಟ್ ತಗೊಳಕ್ ಹೋಗೋದಾಗ್ಲಿ ಅಥವಾ ಉರಿ ಬಂತು ಅಂತ ಹೇಳಿ ಬಿಸಿ ನೀರಲ್ಲಿ ಕಾಲನ್ನ ಅದ್ದಿಡೋದು ಇಂಥದನ್ನ ನೀವು ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ. ಯಾಕಂದರೆ ನಿಮಗೆ ನರ ಡ್ಯಾಮೇಜ್ ಆಗಿದ್ರೆ ನಿಮಗೆ ಎಷ್ಟು ಸೆನ್ಸೇಷನ್ ಇದೆ ಅಂತ ನಿಮಗೆ ಗೊತ್ತಾಗಲ್ಲ, ಎಷ್ಟು ಬಿಸಿ ಇದೆ ಅಂತ ಗೊತ್ತಾಗಲ್ಲ. ನೀವು ದಯವಿಟ್ಟು ಕಾಲನ್ನ ಬಿಸಿ ನೀರಲ್ಲಿ ಇಡೋದಾಗ್ಲಿ ಅಥವಾ ಬರಿಗಾಲಲ್ಲಿ ಹೊರಗೆ ಜಾಗದಲ್ಲಿ ನಡೆಯೋದು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ನಿಮ್ಮದು ಡಾಕ್ಟರ್ಸ್ ಯಾರಿರ್ತಾರೆ ಹೋಗಿ ಅವ್ರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ಫಸ್ಟ್ ಎಷ್ಟು ನರ ಡ್ಯಾಮೇಜ್ ಆಗಿದೆ ಅಂತ. ಅದಕ್ಕೆ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಇದ್ದರೆ ನಿಮ್ಮ ಡಾಕ್ಟರ್ ಕೊಡ್ತಾರೆ. ಡಯಾಬಿಟಿಸ್ ಮಾತ್ರ ನೀವು ಶುಗರ್ಸ್ನ ಆದಷ್ಟು ಕಂಟ್ರೋಲಲ್ಲಿ ಇಡಕ್ಕೆ ಹೋಗಿ, ಯಾಕಂದರೆ ಅದರಿಂದ ಕಾಂಪ್ಲಿಕೇಶನ್ಸ್ ಆಗಬಾರ್ದು, ಅಂದರೆ ನಿಮಗೆ ಗಾಯ ಆಗೋದು ಗ್ಯಾಂಗ್ರೀನ್ ಆಗೋವಂಥದ್ದು ಆಗಬಾರ್ದು. ಓಕೆ ಮಾ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲ್ ಇದ್ದಾರೆ. ನಮಸ್ತೆ ನಮಸ್ಕಾರ ಸರ್, ತಮ್ಮ ಹೆಸರು? ರಾಮಕೃಷ್ಣ ಅಂತ ಮೇಡಮ್, ಮಾಕ್ಲಿಂದ. ಓಕೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಇದೆ ಮೇಡಮ್, ನನಗೆ 20 ವರ್ಷದಿಂದ ಡಯಾಬಿಟಿಸ್ ಇದೆ. ನನಗೆ ಈ ಪಾದಗಳು ಅವಾಗ ಉರಿ ಬರುತ್ತೆ. ಆಮೇಲೆ ಈ ಒಂದು ಬೆಟ್ಟು ಲೆಫ್ಟ್ ಅಲ್ಲಿ ಹೆಬ್ಬೆರಳಿಂದ 4ನೇ ಬೆರಳು ಅದು ಸ್ವಲ್ಪ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುತ್ತೆ, ಬಗ್ಗದಿಲ್ಲ. ಎಲ್ಲ ಬೆಟ್ಟು ಆಕ್ಷನ್ ಆಗುತ್ತೆ, ಅದೊಂದು ಬೆಟ್ಟು ಮಾತ್ರ ಸ್ವಲ್ಪ ಆಕ್ಷನ್ ಕಡಿಮೆ ಮಾಡುತ್ತೆ. ಬಟ್ ನಾನು ಮಿಟ್ಫಾರ್ಮಿನ್, ಗ್ಲೂಫಾರ್ಮಿನ್ 500 mg ಫ್ಲೈನ್ ತಗೊಂತಾ ಇದ್ದೀನಿ. 20 ವರ್ಷದಿಂದ ಅದೇ ಮಾತ್ರ ತಗೊಂತಾ ಇದ್ದೀನಿ, ಯಾವ್ದು ಚೇಂಜ್ ಮಾಡಿಲ್ಲ. ಬಟ್ ನನಗೆ ಬ್ಯಾಡ್ ಹ್ಯಾಬಿಟ್ ಯಾವ್ದು ಇಲ್ಲ. ಬಟ್ ಆದ್ರೂ ಪಾದ ಉಳಿಯೋದು ಜುಮ್ ಅನ್ನೋದು ಬರುತ್ತೆ ಮೇಡಮ್. ಡೈಲಿ 3 ಟೈಮ್ ಮಾತ್ರ ತಗೊಂತೀನಿ. ಓಕೆ, ನಿಮ್ದು 20 ವರ್ಷದ ಡಯಾಬಿಟಿಸ್ ಅಲ್ಲಿ ಶುಗರ್ ಯಾವಾಗಲೋ ಒಂದು ಟೈಮಲ್ಲಿ ಕಂಟ್ರೋಲಲ್ಲಿ ಇಲ್ಲದೆ ಜಾಸ್ತಿ ಆಗಿರ್ಬೋದು ಸರ್, 200-300 ಆಗಿರಬಹುದು. ನೀವು ಇವಾಗ ತಗೊಳ್ತಾ ಇರೋ ಮೆಡಿಸಿನ್ನ ಸಾಕಾ ಇಲ್ವಾ ಅಂತ ಹೇಳಿ ನಿಮ್ಮದು ಫಿಸಿಷಿಯನ್ ಅಥವಾ ಡಯಾಬಿಟಾಲಜಿಸ್ಟ್ ಯಾರಿದ್ದಾರೆ ನಿಮಗೆ ಅದನ್ನ ಚೆಕ್ ಮಾಡಿ ಹೇಳ್ತಾರೆ. ನಿಮ್ಮದು 3 ತಿಂಗಳದ್ದು ಒಂದು HbA1c ಅಂತ ವ್ಯಾಲ್ಯೂ ಇರುತ್ತೆ, ಅದನ್ನು ಕೂಡ ಚೆಕ್ ಮಾಡಿ ನೋಡಿ ನಿಮ್ಮ ಫಿಸಿಷಿಯನ್ ನಿಮಗೆ ಮೆಡಿಸಿನ್ ಚೇಂಜ್ ಮಾಡಬೇಕಾ ಇಲ್ವಾ ಅಂತ ಹೇಳ್ತಾರೆ. ಇವಾಗ ಉರಿ ಬಂದಿರೋದಕ್ಕೆ ಈಗ ನೀವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಎಷ್ಟು ಪರ್ಸೆಂಟೇಜ್ ನರ ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಒಂದು ರೀತಿ 100% ಡ್ಯಾಮೇಜ್ ಆಗಿದೆ ಅಂದರೆ ಅದನ್ನ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ. ಬೇಕಿದ್ರೆ ಒಂದು ಆಯಿಂಟ್ಮೆಂಟ್ ಕ್ರೀಮಲ್ಲಿ ಬೇಕಿದ್ರೆ ನಿಮಗೆ ಅಟ್ಲೀಸ್ಟ್ ಸಿಂಪ್ಟಮ್ಸ್ನ ಇಂಪ್ರೂವ್ ಮಾಡ್ಬೋದು, ಬಟ್ ನರ ಡ್ಯಾಮೇಜ್ ಆಗಿರೋದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ನೀವು ಯೂಸ್ ಮಾಡೋವಂಥ ಫುಟ್ವೇರಲ್ಲಿ ನೀವು ಚೇಂಜಸ್ ಮಾಡಬೇಕಾಗುತ್ತೆ. ನರ ಡ್ಯಾಮೇಜ್ ಆಗಿದ್ದರೆ ನಡೆಯೋ ಅಂಥದ್ದು, ಕಾಲಲ್ಲಿ ವಾಕಿಂಗ್ ಹೋಗೋವಂಥದ್ದು 45 minutes 1 hour ವಾಕಿಂಗ್ ಹೋಗೋವಂಥದ್ದನ್ನ ನೀವು ನಿಲ್ಲಿಸ್ಬೇಕಾಗುತ್ತೆ. ಆದಷ್ಟು ಕೂತ್ಕೊಂಡು ಎಕ್ಸಸೈಸ್ ಮಾಡುವಂಥದ್ದು ಒಳ್ಳೆಯದು. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಈಗ ಸ್ವಚ್ಛತೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಗಳು ತುಂಬ ಕ್ಲೀನಾಗಿರಬೇಕು ಅಂತ ನೀವು ಹೇಳ್ತಾ ಇದ್ರಿ. ಅಂದರೆ ಪಾದಗಳು ಹೆಚ್ಚಾಗಿ ಡ್ಯಾಮೇಜ್ ಆಗುತ್ತೆ, ನರಗಳು ಹೇಗೆ ಡ್ಯಾಮೇಜ್ ಆಗುತ್ತೆ? ಅಂದರೆ ಶುಗರ್ ಲೆವೆಲ್ ಜಾಸ್ತಿ ಆದಷ್ಟು ನರಗಳ ದೌರ್ಬಲ್ಯವನ್ನು ಹೊಂದೋಕೆ ಶುರುವಾಗುತ್ತಾ, ಹೇಗೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ ಅಂತ? ಒಂದ್ಸತಿ ಶುಗರ್ ಜಾಸ್ತಿ ಆಯಿತು ಅಂದರೆ ನಮ್ಮದು ಏನು ಲಾಂಗೆಸ್ಟ್ ನರ್ವ್ ಇದೆ ಕಾಲಲ್ಲಿ, ಅದು ನಿಧಾನವಾಗಿ ಅದರದ್ದು ಸೆನ್ಸೇಷನ್ ಕಳ್ಕೊಂಡು ಬರ್ತಾ ಹೋಗುತ್ತೆ. ಸೊ ನಿಮಗೆ ಸೆನ್ಸೇಷನ್ ಕಡಿಮೆ ಆದಾಗ ನಿಮಗೆ ಯಾವುದು ಕಾಲನ್ನ ಎಲ್ಲಿ ಇಡ್ತಾ ಇದ್ದೀರಾ, ಮುಳ್ಳು ಮೇಲೆ ಇಡ್ತಾ ಇದ್ದೀರಾ, ಕಲ್ ಮೇಲೆ ಇಡ್ತಾ ಇದ್ದೀರಾ, ಅದರದ್ದು ಸೆನ್ಸೇಷನ್ ಕಂಪ್ಲೀಟಾಗಿ ಹೋಗಿರುತ್ತೆ. ಇವಾಗ ನಾವೇನಾರಾದರೆ ಒಂದು ಸ್ವಲ್ಪ ಟೇಬಲ್ ಹತ್ರ ಹೋಗಿ ಒಂದು ಸ್ವಲ್ಪ ಕಿರುಳು ಬೆರಳು ಹೊಡೆಸ್ಕೊಂಡ್ರು ತಕ್ಷಣಕ್ಕೆ ನಮಗೆ ತುಂಬಾ ನೋವಾಗುತ್ತೆ, ಕಣ್ಣಲ್ಲಿ ನೀರೆಲ್ಲ ಬರುತ್ತೆ. ಬಟ್ ಡಯಾಬಿಟಿಸ್ ಪೇಷಂಟ್, ಅದರಲ್ಲೂ ನರ ಡ್ಯಾಮೇಜ್ ಆಗಿರೋರಲ್ಲಿ ಒಂದು ಚೂರು ಸೆನ್ಸೇಷನ್ ಇರಲ್ಲ. ಅಂಥವರಲ್ಲಿ ಗಾಯ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲೂ ಗಾಯ ಆದಮೇಲೆ ಅದು 3 ಥರದ್ದು ಕ್ಯಾಟಗರೀಸ್ ಆಗುತ್ತೆ. ಅಮಿಜೆನ್ಸ್ ಯೂನಿವರ್ಸಲ್ ಕ್ಲಾಸಿಫಿಕೇಷನಲ್ಲಿ 3 ಥರದ್ದು ಹೇಳ್ತೀವಿ ನಾವು. ಒಂದು ಇನ್ಫೆಕ್ಟೆಡ್, ನಾನ್ ಇನ್ಫೆಕ್ಟೆಡ್, ಇನ್ನೊಂದು ಮಿಕ್ಸ್ಡ್ ಅಂತ ಹೇಳ್ತೀವಿ. ಇನ್ಫೆಕ್ಟೆಡ್ ಅಂದರೆ ಪಸ್ ಬರೋವಂಥದ್ದು, ಕ್ಯೂ ಬರೋವಂಥದ್ದು, ಅಥವಾ ಗಾಯ ತುಂಬ ಡೆಪ್ತಾಗಿ ಹೋಗಿರೋವಂಥದ್ದು, ಮೂಳೆ ಟಚ್ ಆಗಿರೋವಂಥದ್ದು, ಇದೆಲ್ಲ ಇನ್ಫೆಕ್ಟೆಡ್ ಕೈಂಡ್ ಆಫ್ ಗಾಯ ಅಂತ ಹೇಳ್ತೀವಿ. ನಾನ್ ಇನ್ಫೆಕ್ಟೆಡ್ ಬಂದಾಗ ಅವ್ರದ್ದು ಬೆರಳದ ಶೇಪ್ ಚೇಂಜ್ ಆಗುವಂಥದ್ದು ಅಥವಾ ಕಾಲಿದ್ದು ಮೂಳೆಯದು ಶೇಪ್ ಚೇಂಜ್ ಆಗಿರೋವಂಥದ್ದು, ಅದೆಲ್ಲ ನಾನ್ ಇನ್ಫೆಕ್ಟೆಡ್ ಟೈಪ್ ಅಂತ ಹೇಳ್ತೀವಿ. ಮಿಕ್ಸ್ಡ್ ಅಂತ ಬಂದಾಗ ಅವರಿಗೆ ಬೆರಳದು ಶೇಪ್ ಚೇಂಜ್ ಆಗಿ, ಆ ಬೆರಳು ಶೇಪ್ ಚೇಂಜ್ ಆಗಿ ಅವ್ರು ಅದ್ರ ಮೇಲೆ ನಡೆದಿರ್ತಾರೆ. ಸೊ ಅಂಥ ಜಾಗದಲ್ಲಿ ಗಾಯ ಶುರು ಆಗಿರುತ್ತೆ. ಸೊ ಇಂಥ 3 ಟೈಪಲ್ಲಿ ನಾವು ಯಾವುದು ಅಂತ ಫಸ್ಟ್ ನೋಡಬೇಕಾಗುತ್ತೆ. ಅವರಿಗೆ ಅದ್ರ ಪ್ರಕಾರ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಆದಷ್ಟು ಅವರು ಮನೆ ಒಳಗೆ ಮನೆ ಹೊರಗೆ ಫುಟ್ವೇರ್ ಹಾಕಿ ನಡೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅವರು ಶುಗರ್ಸ್ ಕಂಟ್ರೋಲು, ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಏನಿದೆ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಡಾಕ್ಟರ್, ಹಾಗೆ ಇನ್ನು ಕೊನೆಯದಾಗಿ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ನಿಮ್ಮ ಮಾನಸಿಕ ಸ್ವಚ್ಛತೆ ಹಾಗೆ ದೈಹಿಕ ಸ್ವಚ್ಛತೆ.
ಆದಷ್ಟು ನಮ್ಮದು ಮನಸ್ಸು ಸ್ವಚ್ಛತವಾಗಿದ್ದಾಗ ಆಟೋಮ್ಯಾಟಿಕ್ ಆಗಿ ನಮ್ಮದು ಆರೋಗ್ಯನೂ ಸ್ವಚ್ಛತೆ ಆಗಿರುತ್ತೆ. ಸೊ ಆದಷ್ಟು ಇಂಪಾರ್ಟೆನ್ಸ್ ನಮ್ಮದು ಆರ್ಗನ್ಸ್ ಎಲ್ಲ ಪ್ರತಿಯೊಂದು ಅಂಗಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಎಸ್ಪೆಷಲಿ ಕಾಲಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಎಷ್ಟೊಂದು ಜನ ಒಂದು ಮನೆಯಲ್ಲಿ ಒಬ್ಬರು ಅರ್ನಿಂಗ್ ಮೆಂಬರ್ ಇರ್ತಾರೆ. ಸೊ ಅಂಥವರು ಏನಾದ್ರು ಗಾಯ ಆಯಿತು, ಕಾಲು ಕಳ್ಕೊಳ್ಬೇಕು ಆಯಿತು ಅಥವಾ ಬೆರಳು ಕಳ್ಕೊಳ್ಬೇಕಾಯಿತು ಅಂಥ ಸಂದರ್ಭ ಬಂದಾಗ ಅದು ಬರೀ ಅವ್ರಿಗೆ ಮಾತ್ರನೇ ಎಫೆಕ್ಟ್ ಆಗಲ್ಲ, ಅವ್ರ ಇಡೀ ಮನೆಯವರಿಗೆ ಎಫೆಕ್ಟ್ ಆಗುತ್ತೆ. ಸೊ ಅಂಥವರು ಆದಷ್ಟು ಅರ್ಲಿ ಸ್ಟೇಜಲ್ಲಿ ಬಂದು ಅವರ ಡಾಕ್ಟರ್ಸ್ ಹತ್ರ ಯಾರಿದ್ದಾರೆ ಅವ್ರ ಹತ್ರ ತೋರಿಸ್ಕೊಳ್ಬೇಕು. ಅವರವರೇ ಸರ್ಜರಿ ಮಾಡ್ಕೊಳ್ಳೋವಂಥದ್ದು ಅಥವಾ ನೇಲ್ ಕಟ್ ಮಾಡುವಾಗ ಅವರು ಚರ್ಮಕ್ಕೆ ಡ್ಯಾಮೇಜ್ ಮಾಡ್ಕೊಳ್ಳೋವಂಥದ್ದು ಬಟ್ ನೆಗ್ಲೆಕ್ಟ್ ಮಾಡಿರ್ತಾರೆ, ಅದು ಗ್ಯಾಂಗ್ರೀನ್ ಆಗಿರುತ್ತೆ. ಸೊ ಅಂಥವ್ರು ಯಾರು ನೆಗ್ಲೆಕ್ಟ್ ಮಾಡಬಾರ್ದು, ಆದಷ್ಟು ಬೇಗ ಡಾಕ್ಟರ್ಸ್ ಹತ್ರ ತೋರಿಸಿ ಅವ್ರದ್ದು ಏನು ಗಾಯ ಇದೆ ಅದು ಚಿಕ್ಕ ಪುಟ್ಟ ಸರ್ಜರಿ ಅಥವಾ ಟ್ರೀಟ್ಮೆಂಟಲ್ಲೇ ಅದನ್ನ ವಾಸಿ ಮಾಡಿಕೊಂಡು ಇಡೀ ಮನಸ್ಥಿತಿ ಅವರ ಫ್ಯಾಮಿಲಿ ಮನಸ್ಥಿತಿ ಎಲ್ಲದನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ ಡಾಕ್ಟ್ರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅಂದರೆ ವೈಯಕ್ತಿಕವಾದಂಥ ಶುಚಿತ್ವ ಜೊತೆಗೆ ಇದರಿಂದ ಹೇಗೆ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಗಳು ಎಷ್ಟು ಕೇರ್ಫುಲ್ ಆಗಿರಬೇಕು, ಅದರಲ್ಲೂ ಪಾದದ ಒಂದು ಸುರಕ್ಷತೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಡಾಕ್ಟ್ರ್. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ವೈಯಕ್ತಿಕ ಸ್ವಚ್ಛತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಜೊತೆಗೆ ನಮ್ಮ ದೇಹ ಶುದ್ಧವಾಗಿರಬೇಕು, ನಮ್ಮ ಮನೆ ಶುದ್ಧವಾಗಿರಬೇಕು, ನಮ್ಮ ಸುತ್ತಮುತ್ತಲ ಪರಿಸರ ಶುದ್ಧವಾಗಿರಬೇಕು. ಎಲ್ಲವೂ ಶುದ್ಧವಾಗಿದ್ದು ಅಂತಂದರೆ ಖಂಡಿತವಾಗ್ಲೂ ನಮ್ಮ ದೇಶ ಕೂಡ ಸ್ವಚ್ಛತೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Thank you.